ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಅವಾಂತರ ಸೃಷ್ಟಿಸಿದ ವರುಣ. ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ಅಂಗಡಿಗಳಿಗೆ ನುಗ್ಗಿದ ಮಳೆ ನೀರು. ಪರಿಹಾರಕ್ಕೆ ಆಗ್ರಹಿಸಿ ಹೆದ್ದಾರಿ ತಡೆದು ಪ್ರತಿಭಟನೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡಲು ವಿಫಲವಾದ ಅಧಿಕಾರಿಗಳು. ರೈತರ ಬೆಳೆಗಳಿಗೆ ನುಗ್ಗಿದ ಮಳೆ ನೀರು. ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತರು. ಅಧಿಕಾರಿಗಳಿಗೆ ಹಿಡಿ ಶಾಪ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ದೇವರಿಗೆ ಬಿಟ್ಟರೆ ಸರ್ಕಾರಿ ಅಧಿಕಾರಿಗಳು. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ನಿಗದಿತ ಸಮಯಕ್ಕೆ ಕರ್ತವ್ಯ ಹಾಜರಾಗದ ಸರ್ಕಾರಿ ಅಧಿಕಾರಿಗಳು. ಎಡಿಸಿ ದಿಢೀರ್ ಭೇಟಿ, ಎಚ್ಚರಿಕೆ. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಅಣಕು ಮತದಾನ. ಮಕ್ಕಳಲ್ಲಿ ಮತದಾನ, ಚುನಾವಣೆ ಬಗ್ಗೆ ಅರಿವು ಮೂಡಿಸಲು ಶಾಲಾ ಸಂಸತ್ ಕಾರ್ಯಕ್ರಮ. ಗೆದ್ದು ಬೀಗಿದ ವಿದ್ಯಾರ್ಥಿಗಳಿಂದ ಸಿಹಿ ಹಂಚಿ ಸಂಭ್ರಮ. ವಾರ್ತೆಗಳ ವಿವರ. ಕಳೆದ 3 ವರ್ಷಗಳಿಂದ ಮಾಯವಾಗಿದ್ದ ವರುಣ ಇದೀಗ ದ್ವೇಷ ಸಾಧಿಸುವ ರೀತಿಯಲ್ಲಿ ಆರ್ಭಟಿಸುತ್ತಿದ್ದು, ವರುಣನ ಉಗ್ರ ರೂಪಕ್ಕೆ ರೈತರ ಬೆಳೆಗಳು, ವ್ಯಾಪಾರಿಗಳ ಅಂಗಡಿಗಳು ಮಾತ್ರವಲ್ಲದೆ ಮನೆಗಳಿಗೂ ನೀರು ನುಗ್ಗಿ ತೀವ್ರ ಸಂಕಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ. ವರುಣಾರ್ಭಟದ ಜೊತೆಗೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯವೂ ಜೊತೆಯಾಗಿದ್ದು, ಹೆದ್ದಾರಿ ಪಕ್ಕದ ಮನೆಗಳವರು ನರಕ ಅನುಭವಿಸಿದಂತಾಗಿದೆ. ಹಾಗಾದರೆ ಎಲ್ಲಿ ಸಮಸ್ಯೆ, ಹೇಗೆ ಪರಿಹಾರ ಅನ್ನೋದನ್ನ ನೀವೇ ನೋಡಿ. ಹೌದು, ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಂಬುದು ನಿರ್ಲಕ್ಷ್ಯಕ್ಕೆ ಮತ್ತೊಂದು ಹೆಸರು ಎಂಬಂತೆ ನಿರ್ಮಾಣವಾಗಿದೆ. ಹೆದ್ದಾರಿಗಳಲ್ಲಿ ಮೂಲಭೂತ ಸೌಲಭ್ಯ ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿರುವ ಹೆದ್ದಾರಿ ಪ್ರಾಧಿಕಾರ ಪ್ರಯಾಣಿಕರ ತಂಗುದಾಣ, ಕುಡಿಯುವ ನೀರು, ದೂರವಾಣಿ ಸೇರಿದಂತೆ ಯಾವುದೇ ಸೌಲಭ್ಯಗಳನ್ನು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒದಗಿಸಿದ ನಿದರ್ಶನಗಳೇ ಇಲ್ಲ. ಇನ್ನು ಆಗಬೇಕಾದ ಕಡೆ ಸೇವಾ ರಸ್ತೆಗಳ ನಿರ್ಮಾಣ ಮಾಡದೆ ಹೆದ್ದಾರಿ ಪಕ್ಕದ ಗ್ರಾಮಗಳಿಗೆ ಕಿರುಕುಳ ನೀಡಿರುವುದು ಸಾಮಾನ್ಯವಾಗಿದೆ. ಇಂತಹ ಸ್ಥಿತಿಯಲ್ಲಿ ಹೆದ್ದಾರಿ ಕಾಮಗಾರಿ ನಡೆಯುವ ಕಡೆಗಳಲ್ಲಂತೂ ಅಕ್ಕಪಕ್ಕದ ಗ್ರಾಮಗಳ ಜನರಿಗೆ ನರಕವನ್ನು ತೋರಿಸುವಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯಶಸ್ವಿಯಾಗುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮುಖ್ಯ ರಸ್ತೆಯಲ್ಲಿರುವ ಪೋಷಟಹಳ್ಳಿ ಗ್ರಾಮ ರಾಷ್ಟ್ರೀಯ ಹೆದ್ದಾರಿ 236ಕ್ಕೆ ಹೊಂದಿಕೊಂಡೇ ಇದೆ. ಈ ಹೆದ್ದಾರಿ ಕಾಮಗಾರಿ ಹಲವು ವರ್ಷಗಳಿಂದ ನಡೆಯುತ್ತಲೇ ಇದ್ದು, ಯಾವಾಗ ಮುಗಿಯಲಿದೆ ಎಂಬುದಕ್ಕೆ ಉತ್ತರ ನೀಡುವವರೇ ಇಲ್ಲವಾಗಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗಿರುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದಾಗಿ ಅನೇಕ ಮಂದಿ ಬಿದ್ದು ಗಾಯಗೊಂಡಿರುವುದು ಮಾತ್ರವಲ್ಲ, ಸಾವನ್ನಪ್ಪಿರುವ ಘಟನೆಗಳು ನಿರಂತರವಾಗಿ ನಡೆಯುತ್ತಿದೆ. ಈ ಹೆದ್ದಾರಿ ಕಾಮಗಾರಿ ನಡೆಯುತ್ತಿರುವ ಕಾರಣ ವಾಹನ ಸಂಚಾರಕ್ಕಾಗಿ ತಾತ್ಕಾಲಿಕವಾಗಿ ನಿರ್ಮಿಸಿದ್ದ ಸೇತುವೆಯೊಂದು ಕೊಚ್ಚಿ ಹೋಗಿ ವಾಹನ ಸಂಚಾರಕ್ಕೂ ಸಂಚಕಾರ ಬಂದಿರುವ ಘಟನೆ ನಡೆದ ಮಾರನೇ ದಿನವೇ ಪೋಷಟಹಳ್ಳಿಯ ಅಂಗಡಿಗಳು, ಮನೆಗಳಿಗೆ ಮಳೆ ನೀರು ನುಗ್ಗಿ ತೀವ್ರ ನಷ್ಟವಾಗಿದೆ. ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿಯವರು ನಿರ್ಮಿಸಿರುವ ಮೋರಿಯ ಕೆಳಗೆ ಹೋಗಬೇಕಿದ್ದ ನೀರು ಮೋರಿ ಕಟ್ಟಿಕೊಂಡ ಕಾರಣ ರಸ್ತೆ ಮೂಲಕ ನೇರವಾಗಿ ಅಂಗಡಿಗಳು ಮತ್ತು ಮನೆಗಳಿಗೆ ನುಗ್ಗಿದೆ.
ಸಂಜೆಯಿಂದಲೇ ಆರಂಭವಾದ ಮಳೆ ರಾತ್ರಿ ಇಡೀ ಸುರಿದಿದ್ದು, ಈ ಮಳೆಯಿಂದಾಗಿ ಮಳೆ ನೀರು ನುಗ್ಗಿದ ಪರಿಣಾಮ ಔಷಧ ಅಂಗಡಿ, ಬೇಕರಿ, ಸಿಮೆಂಟ್ ಅಂಗಡಿ ಹೀಗೆ ಸುಮಾರು 15ಕ್ಕೂ ಹೆಚ್ಚು ಅಂಗಡಿಗಳಿಗೆ ನೀರು ನುಗ್ಗಿದೆ. ಇದರಿಂದಾಗಿ ಬೆಲೆ ಬಾಳುವ ಔಷಧಿಗಳು, ಸಿಮೆಂಟ್ ಸೇರಿದಂತೆ ಬೇಕರಿಯಲ್ಲಿ ಬಳಸುವ ಸಾಮಗ್ರಿಗಳು ಮಳೆ ನೀರಿಗೆ ಆಹುತಿಯಾಗಿವೆ. ಈ ರಾತ್ರಿ 1 ಗಂಟೆವರೆಗೂ ರಾತ್ರಿ ಮಳೆ ಬಿದ್ದು ಮೋರಿ ಪ್ರಾಬ್ಲಮ್ ಆಗಿ ದೊಡ್ಡ ಮೋರಿ ಹೈವೇದಲ್ಲಿ ಬ್ಲಾಕ್ ಆಗಿ ನೀರು ರಿವರ್ಸ್ ಬಂದು ನಮ್ಮ ಅಂಗಡಿಗಳೆಲ್ಲ ತುಂಬಿರೋದೆ. ರಾತ್ರಿ 1 ಗಂಟೆಯಲ್ಲಿ JCB ತಂದು ರೋಡೆಲ್ಲ ಬ್ಲಾಕ್ ರಿಲೀಸ್ ಮಾಡೋದಕ್ಕೆ ನೀರೆಲ್ಲ ಹೋಗಿದೆ. ಅಷ್ಟೊತ್ತಿಗೆ ಬಂದು ನೋಡಿದ್ರೆ ಎಲ್ಲ ತುಂಬೋಗಿತ್ತು. ಎಲ್ಲ ಸುಮಾರು ಅಂದರೆ ಹೆಚ್ಚು ಕಮ್ಮಿ 1.5 ಲಕ್ಷವರೆಗೂ ನಮಗೆ ನಷ್ಟ ಆಗಿದೆ. ಮೈನ್ ಬುಕ್ಸು, ಮೆಡಿಸನ್ಸ್ ಎಲ್ಲ ಲೇಬಲ್ಸ್ ಎಲ್ಲ ಹೊರಟಾಗಿದೆ ನಮ್ಮದು. ಅದು ವಾಪಸ್ ಕೊಡೋಕ್ಕೂ ಆಗೋದಿಲ್ಲ, ನಮ್ಮ ಕಸ್ಟಮರ್ ಕೊಡೋಕ್ಕೂ ಆಗೋದಿಲ್ಲ. ತುಂಬ ಪ್ರಾಬ್ಲಮ್ ಆಗಿದೆ. ಇದಕ್ಕಾಗಿ ಖುದ್ದಾಗಿ ಭೇಟಿ ನೀಡಿ AC ಆಗಲಿ, ತಹಸೀಲ್ದಾರ್ ಆಗಲಿ, DC ಆಗಲಿ, ಇಲ್ಲ ಕಾಂಟ್ರಾಕ್ಟ್ ಆಗಲಿ, ಯಾರೋ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ಮಾಡಿ ನಮಗೆ ತಕ್ಕಂಗೆ ಪರಿಹಾರ ಕೊಡಬೇಕಾಗಿ ಮನವಿ ಮಾಡ್ತಾ ಇದ್ದೀನಿ. ಪ್ರತಿ ಅಂಗಡಿಯಿಂದಲೂ ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ್ದು, ಪರಿಹಾರ ನೀಡಬೇಕೆಂದು ಅಂಗಡಿಗಳ ಮಾಲೀಕರು ಆಗ್ರಹಿಸಿದ್ದಾರೆ. ಅಲ್ಲದೆ ರಾತ್ರಿ ಸುಮಾರು 1 ಗಂಟೆಯ ವೇಳೆಗೆ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದ್ದು, ಅಂಗಡಿಗಳು ಮತ್ತು ಮನೆಗಳಿಂದ ನೀರು ಹೊರಹಾಕುವಲ್ಲಿ ಇಡೀ ರಾತ್ರಿ ಕಳೆಯುವಂತಾಯಿತು ಎಂದು ಜನರು ಅಳವತ್ತುಕೊಂಡಿದ್ದಾರೆ. ಅಲ್ಲದೆ ರಾತ್ರಿ ಸುಮಾರು 12 ಗಂಟೆ ಸಮಯದಲ್ಲಿ JCB ತಂದು ಕಟ್ಟಿಕೊಂಡಿದ್ದ ಮೋರಿಯನ್ನು ಸ್ವಚ್ಛಗೊಳಿಸುವ ಮೂಲಕ ನೀರು ಸರಾಗವಾಗಿ ಹರಿದು ಹೋಗುವಂತೆ ಮಾಡಿದ್ದು, ಇದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ. ರಾತ್ರಿ ಸುರಿದ ಮಳೆಗೆ ಅಂಗಡಿಗಳಿಗೆ ಮತ್ತು ಮನೆಗಳಿಗೆ ನೀರು ನುಗ್ಗಿ ಅಪಾರ ನಷ್ಟವಾಗಿದ್ದು, ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಪರಿಹಾರ ಒದಗಿಸಲು ಕ್ರಮ ಜರುಗಿಸುವಂತೆ ಗೌರಿಬಿದನೂರು ತಾಲೂಕು ಆಡಳಿತ ಮತ್ತು ಚಿಕ್ಕಬಳ್ಳಾಪುರ ಆಡಳಿತಕ್ಕೆ ಅಂಗಡಿ ಮಾಲೀಕರು ಇಂದು ಬೆಳಿಗ್ಗೆ ಮೊರೆ ಇಟ್ಟಿದ್ದು, ಯಾವುದೇ ಅಧಿಕಾರಿ ಸ್ಥಳಕ್ಕೆ ಸುಳಿದಿಲ್ಲ. ಇನ್ನು ಸ್ಥಳಕ್ಕೆ ಬಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಸಮರ್ಪಕ ಸಮಾಧಾನ ಹೇಳದೆ ಹೋಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರಳಿದ ಸ್ಥಳೀಯರು ಕೂಡಲೇ ರಾಷ್ಟ್ರೀಯ ಹೆದ್ದಾರಿ 234 ತಡೆದು ಪ್ರತಿಭಟನೆಗೆ ಮುಂದಾದರು. ಸುಮಾರು 2 ಗಂಟೆಗಳಿಗೂ ಹೆಚ್ಚು ಕಾಲ ರಾಷ್ಟ್ರೀಯ ಹೆದ್ದಾರಿ ತಡೆದ ಪರಿಣಾಮ ಗೌರಿಬಿದನೂರು ಚಿಕ್ಕಬಳ್ಳಾಪುರದ ಕಡೆ ಸಾಗಬೇಕಿದ್ದ ವಾಹನಗಳು ಹೆದ್ದಾರಿಯಲ್ಲಿಯೇ ನಿಂತು ಸಂಚಾರ ಅಸ್ತವ್ಯಸ್ತವಾಯಿತು. ಇನ್ನು ಪೋಷೆಟ್ಟಹಳ್ಳಿ ಅಂಗಡಿಗಳ ಮಾಲೀಕರು ಹೆದ್ದಾರಿಯಲ್ಲೇ ಕುಳಿತು ಜಿಲ್ಲಾಡಳಿತ ಮತ್ತು ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಇನ್ನು ವಿಷಯ ತಿಳಿದ ಪೊಲೀಸರು ಕೂಡಲೇ ಸ್ಥಳಕ್ಕೆ ಹಾಜರಾಗಿ ಪ್ರತಿಭಟನಾಕಾರರ ಮನವೊಲಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದರೆ ಪೊಲೀಸರ ಮನವೊಲಿಕೆಗೆ ಜಗ್ಗದ ಪ್ರತಿಭಟನಾಕಾರರು ಕೂಡಲೇ ಪರಿಹಾರ ಘೋಷಣೆ ಮಾಡುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಇದರಿಂದ ಸ್ಥಳಕ್ಕೆ ತಹಸೀಲ್ದಾರ್ ಬಂದು ಪರಿಶೀಲನೆ ನಡೆಸಿ ಪರಿಹಾರ ನೀಡುವ ಬಗ್ಗೆ ಭರವಸೆ ನೀಡಿದ ನಂತರ ಪ್ರತಿಭಟನೆ ಕೈಬಿಡಲಾಯಿತು. ಈ ವೇಳೆ ಮಾತನಾಡಿದ ಪೋಷೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಹೆದ್ದಾರಿ ಪ್ರಾಧಿಕಾರದ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಪೋಷೆಟ್ಟಹಳ್ಳಿ ಗ್ರಾಮಸ್ಥರು ತೀವ್ರ ಸಂಕಷ್ಟ ಎದುರಿಸುವಂತಾಗಿದೆ. ರಾತ್ರಿ ಸುರಿದ ಭಾರೀ ಮಳೆಗೆ ಸುಮಾರು 15ಕ್ಕೂ ಹೆಚ್ಚು ಅಂಗಡಿಗಳು ಮತ್ತು 3 ಮನೆಗಳು ಜಲಾವೃತವಾಗಿದೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಸಮರ್ಪಕ ಉತ್ತರ ನೀಡದೆ ಹೋಗಿದ್ದಾರೆ ಎಂದು ಆರೋಪಿಸಿದರು. ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಪರದಾಡುವ ಜೊತೆಗೆ ಲಕ್ಷಾಂತರ ರೂಪಾಯಿ ನಷ್ಟ ಅನುಭವಿಸುವಂತಾಗಿದೆ. ಕೂಡಲೇ ಹೆದ್ದಾರಿ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ನಷ್ಟ ಅನುಭವಿಸಿದವರಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು. ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಅವೈಜ್ಞಾನಿಕವಾಗಿ ಮೋರಿ ನಿರ್ಮಾಣ ಮಾಡಿದ ಕಾರಣದಿಂದ ಈ ಸಮಸ್ಯೆ ಎದುರಾಗಿದ್ದು, ಇದನ್ನು ಸರಿಪಡಿಸುವಂತೆ ಪದೇ ಪದೇ ಕೋರಿದರೂ ಗುತ್ತಿಗೆದಾರರು ಗಮನ ನೀಡುತ್ತಿಲ್ಲ ಎಂದು ಕಿಡಿಕಾರಿದರು.
ರಾತ್ರಿ 12 ಗಂಟೆ 10ರಿಂದ 12 ಗಂಟೆವರೆಗೂ ಭಾರಿ ಮಳೆ ಬಿದ್ದಿದೆ. ತಿರುಗಿ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಅವರ ಅವೈಜ್ಞಾನಿಕವಾದಂಥ ಮೋರಿಗಳು ನಿರ್ಮಾಣ ಮಾಡಿಬಿಟ್ಟು ಅದು ನೀರು ಪಾಸ್ ಆಗದ ಇಡೀ ಹಳ್ಳ ನಮ್ಮ ಪೋಷೆಟ್ಟಹಳ್ಳಿ ಸರ್ಕಲ್ಗೆ ಬಂದು ಲಕ್ಷಾಂತರ ರೂಪಾಯಿ ಇವತ್ತು ರೈತರು ಬೆಳೆಗೆ ಲಾಗೋಡುಗಳು ಹಾಕಬೇಕಾಯ್ತು. ಲಾಗೋಡ್ ಅಂಗಡಿ ಫುಲ್ಲು ನೀರು ತುಂಬಿಕೊಂಡಿದೆ, ಹೋಟೆಲ್ಗಳು ತುಂಬಿಕೊಂಡಿದೆ, ದಿನಸಿ ಅಂಗಡಿಗಳವರು, ಬಟ್ಟೆ ಅಂಗಡಿಯವರು ಯಾವುದೂ ಕೂಡ ರಾತ್ರಿ ನಮ್ಮ ಪೋಷೆಟ್ಟಹಳ್ಳಿ ಯುವಕರು ಸಮಯ ಪ್ರಜ್ಞೆಯಿಂದ ರಾತ್ರಿ ಆ ನೀರನ್ನ ಎತ್ ಕಡೆ ಹೋಗ್ಬೇಕು JCB ಅಂತ ಕರೆಸಿ 12 ಗಂಟೆ ರಾತ್ರಿಯಲ್ಲಿ ಇದು ಮಾಡಿರೋದ್ರಿಂದ ನಡೆಯುವಂಥ ಭಾರಿ ಅವಘಡ ಇಲ್ಲಾಗುವಂಥ ತೊಂದರೆಗಳು ರಾತ್ರಿ ತಪ್ಪಿದೆ. ಇಲ್ದಿದ್ರೆ ಇವತ್ತು ಇಡೀ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಎಲ್ಲರೂ ತಲೆ ತಗ್ಗಿಸಬೇಕಾಗಿತ್ತು. ರಾತ್ರಿ ಆಗ್ತಾ ಇದ್ದಂಥ ಅವಘಡಕ್ಕೆ ಅದನ್ನು ತಪ್ಪಿಸಿದ್ದಾರೆ ಸಮಯ ಪ್ರಜ್ಞೆಯಿಂದ. ಈಗ ಆಗಿರುವಂಥ ನಷ್ಟಕ್ಕೆ ನಾವು ಬೆಳಗ್ಗೆಯಿಂದ ಕೂಡ ಪರಿಪರಿಯಾಗಿ ಎಲ್ಲ ಅಧಿಕಾರಿಗಳಿಗೂ, ರಾಷ್ಟ್ರೀಯ ಹೆದ್ದಾರಿಯವ್ರಿಗೂ ಎಲ್ಲರಿಗೂ ವಿಷಯ ಮುಟ್ಟಿಸಿದ್ದೀವಿ. ಆದರೂ ಕೂಡ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಒಂದಿಬ್ಬರು ಬಿಟ್ಟರೆ ಯಾರೂ ಕೂಡ ಬಂದಿಲ್ಲ. ನಾವಿಷ್ಟು 1 ಅವರ್ ನಮಗೂ ಕೂಡ ಸಮಯದ ಜನರ ಬಗ್ಗೆ ಕಾಳಜಿ ಇದೆ, ನಾವು ತೊಂದರೆ ಕೊಡಬೇಕು ಅಂತಿಲ್ಲ. ಆಗಿರುವಂಥ ತೊಂದರೆಯನ್ನು ನಾವು ಕೇಳ್ತಾ ಇದ್ರೆ ಯಾರೂ ಕೂಡ ನಮ್ಮ ಅಹವಾಲನ್ನು ಸ್ವೀಕರಿಸೋದಕ್ಕೆ ಇದುವರೆಗೂ ಕೂಡ ಒಬ್ಬ ಅಧಿಕಾರಿ ಬಂದಿಲ್ಲ. ನಮಗೆ ಬಂದ್ಬಿಟ್ಟು ಒಂದು ಭರವಸೆ ಅನ್ನೋದು ಕೊಟ್ಟಿದ್ದಿದ್ರೆ ನಾವು ಇದಕ್ಕೆ ಮಾಡ್ತಾ ಇರಲಿಲ್ಲ. ಆಗಿರುವಂಥ ನಷ್ಟನ ಕೂಡಲೇ DC ಅವರು, ತಹಶೀಲ್ದಾರರು, ಸಂಬಂಧಪಟ್ಟ MLA ಅವರು ಎಲ್ಲರೂ ಬಂದು MP ಅವರು ಕೂಡ ಬರಬೇಕು, ಬಂದು ನಮಗೆ ಇವತ್ತು ಆಗಿರೋ ನಷ್ಟ ಪರಿಹಾರವನ್ನು ಕೊಡಬೇಕು. ಮತ್ತು ಆಗಿರೋಂಥ ಅವೈಜ್ಞಾನಿಕ ಕಾಮಗಾರಿಯನ್ನು ಕೂಡಲೇ ರಸ್ತೆ ಹೆದ್ದಾರಿಯ ಕಾಂಟ್ರಾಕ್ಟರ್ ಮೇಲೆ ಕ್ರಮ ತೆಗೆದುಕೊಂಡು ಅವರು ಬಂದಿದ್ರು, ಅವ್ರ ಕಡೆಯವ್ರು ಬಂದುಬಿಟ್ಟು ನಮಗೆ ಸಮರ್ಪಕವಾದಂಥ ಉತ್ತರ ಕೊಡಲಿಲ್ಲ. ಈ ಮಟ್ಟಕ್ಕೆ ಕೂಡ ಹೋಗ್ತಾ ಇರಲಿಲ್ಲ. ಹಿರಿಯರೆಲ್ಲರೂ ಹೇಳಿದ್ರು ಈ ಥರ ತೊಂದರೆ ಆಗೋದು ಬೇಡ ಜನಕ್ಕೆ ಅಂತೇಳಿ. ಆದ್ದರಿಂದ ನಾವು ಬೆಳಗ್ಗೆ 5 ಗಂಟೆಯಿಂದ ಇಲ್ಲೇವರೆಗೂ ಕೂಡ ಕಾಯ್ಕೊಂಡಿದ್ವಿ. ಆದರೆ ಕೂಡ ನಮ್ಮ ಶಾಂತಿಗೆ ಯಾರೂ ಕೂಡ ಮರ್ಯಾದೆ ಕೊಡಲಿಲ್ಲ. ಆಗ ನಾವು ಈ ರಸ್ತೆ ತಡೆ ಮಾಡಬೇಕಾಯ್ತು. ಇಲ್ಲದಿದ್ರೆ ನಮಗೇನು ರಸ್ತೆ ತಡೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಲ್ಲ. ಆದರೆ ನಮ್ಮ ಮನವಿಯನ್ನು ಯಾರೂ ಸ್ವೀಕರಿಸೋರಿಲ್ಲ. ಆದ ಕಾರಣ ನಾವು ಇವರು ರಸ್ತೆ ತಡೆ ಮಾಡ್ತೀವಿ. ಕೂಡಲೇ ಇಲ್ಲಿಗೆ DC ಅವರು, ಸಂಬಂಧಪಟ್ಟಂಥ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಬಂದು ಆಗಿರುವಂಥ ನಷ್ಟವನ್ನು ಭರಿಸೋವಂಥದಕ್ಕೆ ಏನು ಬೇಕೋ ಅದು ಸರ್ಕಾರದಿಂದ ನಮಗೆ ಒಂದು ಇದು ಮಾಡಿಕೊಟ್ರೆ, ಅವರು ಸುಸೂತ್ರವಾಗಿ ನಮ್ಮನ್ನು ನಡೆಸ್ಕೊಟ್ರೆ ನಾವು ಪ್ರತಿಭಟನೆಯನ್ನು ಬಿಡ್ತೀವಿ. ಅಲ್ಲಿವರೆಗೂ ಒಟ್ಟಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯಕ್ಕೆ ಪೋಷೆಟ್ಟಹಳ್ಳಿ ಗ್ರಾಮದ ಜನರು ತೀವ್ರ ನಷ್ಟ ಅನುಭವಿಸಿದ್ದು, ಇಲ್ಲಿ ನಷ್ಟವಾಗಿರುವ ಅಂಗಡಿ ಮಾಲೀಕರಿಗೆ ಗುತ್ತಿಗೆದಾರನಿಂದಲೇ ಪರಿಹಾರ ಕೊಡಿಸುವ ಜೊತೆಗೆ ಅವೈಜ್ಞಾನಿಕ ಕಾಮಗಾರಿಗೆ ತಡೆ ಹಾಕಿ ಸಮರ್ಪಕ ಕಾಮಗಾರಿ ನಡೆಸಲು ಗುತ್ತಿಗೆದಾರನಿಗೆ ಸಂಬಂಧಿಸಿದ ಅಧಿಕಾರಿಗಳು ಸೂಚನೆ ನೀಡಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಇಟ್ಟು ಲಾಭದ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದರೆ ಭೂಕಳ್ಳರು ರಾಜಕಾಲುವೆ ಒತ್ತುವರಿ ಮಾಡಿದ ಪರಿಣಾಮ ರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಮಳೆ ನೀರು ರಾಜಕಾಲುವೆ ಇಲ್ಲದೆ ರೈತರ ಬೆಳೆಗಳ ಮೇಲೆ ನುಗ್ಗಿ ಲಕ್ಷಾಂತರ ರೂಪಾಯಿ ಬೆಳೆ ನಾಶವಾಗಿರುವ ಘಟನೆ ನಡೆದಿದೆ. ಹೀಗೆ ಮಳೆಯಿಂದ ನೆಲ ಕಚ್ಚಿರುವ ಜೋಳ, ಹೂವು, ಸೌತೆಕಾಯಿ ತೋಟಗಳು, 3 ಎಕರೆಯಲ್ಲಿ ನಾಟಿ ಮಾಡಿದ್ದ ಆಲೂಗಡ್ಡೆ ಕಣ್ಬಿಡುವ ಮುನ್ನವೇ ಸತ್ತು ಹೋಗಿರುವುದನ್ನು ಕಂಡ ರೈತ ಕಂಗಾಲಾಗಿದ್ದಾನೆ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಹರಿಸ್ಥಳ, ಗೌಡನಹಳ್ಳಿ ಗ್ರಾಮಗಳಿಗೆ ಸೇರಿರುವ ರೈತರ ಜಮೀನುಗಳಲ್ಲಿ. ಹರಿಸ್ಥಳ, ಗೌಡನಹಳ್ಳಿ ಗ್ರಾಮದ ರೈತರು ಕಳೆದ 1 ವರ್ಷದಿಂದ ಈ ನರಕಯಾತನೆ ಪಡುತ್ತಿದ್ದಾರೆ. ನಕಾಶೆಯಲ್ಲಿ ಬೃಹತ್ ರಾಜಕಾಲುವೆ ಇದ್ದು ಅದನ್ನು ಬಲಾಢ್ಯರು ಒತ್ತುವರಿ ಮಾಡಿಕೊಂಡು ಸಂಪೂರ್ಣ ಮಣ್ಣು ಮುಚ್ಚಿದ ಪರಿಣಾಮ ಮಳೆಯ ನೀರು ರೈತರ ಜಮೀನುಗಳಿಗೆ ನುಗ್ಗುತ್ತಿದೆ ಎಂದು ಈಗಾಗಲೇ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಕೊಟ್ಟರೂ ಉಪಯೋಗ ಆಗಿಲ್ಲ. ರೈತರು ಅಧಿಕಾರಿಗಳ ಕಚೇರಿಗಳಿಗೆ ತಿರುಗಿ ಚಪ್ಪಲಿ ಸವಿದೋಯ್ತು ಹೊರತು ರಾಜಕಾಲುವೆ ತೆರವು ಮಾಡಿಸಿಕೊಡಲಿಲ್ಲ. ಇದರ ಪರಿಣಾಮ ಸೋಮವಾರ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ಮಳೆ ನೀರು ರೈತರ ತೋಟಗಳಿಗೆ ನುಗ್ಗಿ ಬೆಳೆಗಳು ನಾಶವಾಗಿ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ. ಸ್ಥಳ ಗ್ರಾಮದ ಮತ್ತು ಗೌಡನಹಳ್ಳಿ ಚಿಕ್ಕಪೈಲುಗೂರಿಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆರೆ ಕಾಲುವೆ ಒತ್ತುವರಿ ಆಗಿಬಿಟ್ಟು ನಾವು ಈಗ ಖಾಸಗಿ ಜಮೀನುಗಳಲ್ಲಿ ಹಳ್ಳ ಹೋಗ್ತಾ ಇತ್ತು. ಅದನ್ನು ಬೇರೆಯವರು ಖಾಸಗಿ ಜಮೀನನ್ನು ಕೊಂಡ್ಕೊಂಡಿರೋದ್ರಿಂದ ಅವ್ರು ನಮ್ಮ ಜಮೀನಲ್ಲಿ
ನಕಾಶೆಯಲ್ಲಿ ಕಾಲುವೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಜಮೀನನ್ನು ಅವ್ರು ಸಮತಟ್ಟ ಮಾಡ್ಕೊಂಡಿದ್ದಾರೆ. ಈಗ ಸಮತಟ್ಟ ಮಾಡಿರೋದ್ರಿಂದ ಮೇಲಿನ ಕೆರೆಯಿಂದ ಕೆಳಗಿನ ಕೆರೆವರೆಗೂ ಕೋಡಿ ನೀರು ಬರಬೇಕಾಗಿರ್ತಕ್ಕಂಥ ಹಳ್ಳ ಇದು, ರಾಜಕಾಲುವೆ, ಬೃಹತ್ ಕಾಲುವೆ ಇದು. ಇಂಥ ಕಾಲುವೆ ಒತ್ತುವರಿಯಾಗಿ ನಕಾಶೆಯಲ್ಲಿರ್ತಕ್ಕಂಥ ಕಾಲುವೆ ಎಲ್ಲನೂ ರೈತರು ಉತ್ಕೊಂಡು ಜಮೀನು ಬೆಳೆಗೆ ಹಾಕ್ಕೊಂತ ಇದ್ದಾರೆ. ಅದನ್ನು ಸರ್ವೆ ಮಾಡಿ ಅಲ್ಲಿ ನಕಾಶೆಯಲ್ಲಿರ್ತಕ್ಕಂಥ ಹಳ್ಳವನ್ನು ತೆಗೀರಿ ಅಂತ ಹೇಳ್ಬಿಟ್ಟು ಈಗಾಗಲೇ ಏಪ್ರಿಲಲ್ಲಿ ಚುನಾವಣೆಗೆ ಮೊದಲೇ ನಾವು ವಿಡಿಯೋವನ್ನು ಕರೆಸಿ ಎಲ್ಲ ತೋರಿಸಿ ಅದನ್ನೆಲ್ಲ ಮಾಡಿದ್ವಿ. ಆವಾಗ ಚುನಾವಣೆ ಟೈಮಲ್ಲಿ ಬಂದರು, ಸ್ವಲ್ಪ ಅಳ್ತೆ ಮಾಡಿಬಿಟ್ಟು ಸರ್ ಚುನಾವಣೆ ಆಗೋಗ್ಲಿ ಆಮೇಲೆ ಬಂದು ನಾವು ಅದನ್ನು ತೆರವುಗೊಳಿಸ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಚುನಾವಣೆ ಆದಮೇಲೆ ಬಂದರು, ಸರ್ವೆ ಮಾಡಿದ್ರು. ಸರ್ವೆ ಮಾಡಿ ಅದನ್ನು ಕರೆಕ್ಟಾಗಿ ಸ್ಕೆಚ್ ಮಾಡಲಿಲ್ಲ. ಇದುವರೆಗೂ ಅದ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ. ತಹಸೀಲ್ದಾರ್ ಹತ್ರ ನಾನು ಹೋಗಿ ಕೇಳಿದ್ವಿ, ಮಳೆ ಜಾಸ್ತಿ ಆಗ್ತಾಯಿದೆ ಸರ್, ನಾವು ಬೇಸಿಗೆಯಲ್ಲೇ ನಾವು ಒತ್ತಾಯ ಮಾಡಿದ್ವಿ, ಆದರೆ ಇದುವರೆಗೂ ನೀವು ಕ್ರಮ ತಗೊಳ್ಳಿಲ್ಲ, ಯಾಕೆ ಅಂತ ಹೇಳ್ಬಿಟ್ಟು ಹೋಗಿ ಕೇಳಿದಾಗ ಆ ಸರ್ವೇಯರ್ ಇದುವರೆಗೂ ಸ್ಕೆಚ್ಚೇ ಕೊಟ್ಟಿಲ್ಲ ಅವ್ರ ಕೈಗೆ. ಹೇಳ್ತಾರೆ ನಮ್ಮ ಸ್ಕೆಚ್ ಕೊಡ್ತಾರೆ ಅವ್ರು ನಾಳೆ. ಸ್ಕೆಚ್ ಕೊಟ್ಟ ಮೇಲೆ ನಾವು ಸಣ್ಣ ನೀರಾವರಿ ಇಲಾಖೆಯವರಿಗೆ ನಾವು ಅದನ್ನು ಲೆಟ್ರ್ ಕೊಟ್ಟು ಆ ಸ್ಕೆಚನ್ನು ಕೊಟ್ಟು ನಾವು ಅವ್ರಿಗೆ ಕೊಡ್ತೀವಿ. ಆಮೇಲೆ ಅದನ್ನು ಮಾಡಿಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತೇಳಿ ತಹಸೀಲ್ದಾರ್ ಹೇಳ್ತಾರೆ. ವಿಶ್ವಮೂರ್ತಿ ಎಂಬವರು 3 ದಿನಗಳ ಹಿಂದೆಯಷ್ಟೇ 3 ಎಕರೆಯಲ್ಲಿ ಕೈ ಸಾಲ ಮಾಡಿ ಆಲೂಗಡ್ಡೆ ನಾಟಿ ಮಾಡಿದರು. ಆದರೆ ಸೋಮವಾರ ಸಂಜೆ ಸುರಿದ ಧಾರಾಕಾರ ಮಳೆಯಿಂದ ತೋಟ ಸಂಪೂರ್ಣ ನೀರಿನಲ್ಲಿ ಮುಳುಗಿದೆ. ಆಲೂಗಡ್ಡೆ ಕಣ್ಬಿಡುವಷ್ಟರಲ್ಲಿ ಸತ್ತು ಹೋಗಿದ್ದು, ಇತ್ತ ಸಾಲ ಮಾಡಿದ ಹಣ ಬೆಳೆ ತೆಗೆದು ತೀರಿಸುವ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಮಳೆ ನೀರಿನಿಂದ ತೋಟ ಸರ್ವನಾಶವಾಗಿದ್ದು, ಈಗ ಸಾಲಗಾರರಿಗೆ ಸಾಲದ ಹಣ ಹೇಗೆ ತೀರಿಸುವುದು ಎಂದು ತಮ್ಮ ನೋವು ತೋಡಿಕೊಂಡಿದ್ದಾರೆ. ಸರ್, ರಾತ್ರಿ ಬಂದಿರೋ ಮಳೆಗೆ ಆಲೂಗಡ್ಡೆ 40 ಮೂಟೆ ಉಣಿದ್ದೆ. ಲಕ್ಷಾಂತರ ಬಂಡವಾಳ ಹಾಕಿ ಸಾಲ ಮಾಡಿ ಗೊಬ್ಬರ ಎಲ್ಲ ಕೂಲರ್ ನಿಕ್ಕೊಂಡು ಮಾಡಿದ್ದೆ. ಕೈ ಸಾಲ ಮಾಡಿದ್ದೆ, ಎಲ್ಲ ತೀರ್ಸಾಗದೆ ರಾತ್ರಿ ಕೋಡಿ ಬಂದು ಆಲೂಗಡ್ಡೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಮಳೆ ರಾಜಕಾಲುವೆ ಒತ್ತುವರಿ ಮಾಡಿದ್ದಾರೆ. ಅದು ಇದರಲ್ಲಿ ಹೋಗ್ಬೇಕಾಗಿರೋದ್ರು ಸ್ವಂತ ಜಮೀನು ಮೇಲೆ ಹೋಗ್ತಾ ಇದೆ. ಅದರಿಂದ ಇದಾಗಿದೆ ಸರ್. ಬಾಧೆ ಮೇಲೆ ಕೈ ಸಾಲ ಮಾಡಿದ್ದೀವಿ. ಅವರೆಲ್ಲ ಕೇಳ್ತಾ ಇದ್ದಾರೆ, ಏನು ಮಾಡ್ಬೇಕಂತ ದಿಕ್ಕೇ ಇಲ್ಲ. ಏನು ಮಾಡಿದ್ರೂ ಆಗ್ತಾಯಿಲ್ಲ ಸ್ವಾಮಿ. ಇದೆಲ್ಲ ಸರ್ಕಾರನ ಹೊಣೆ. ಇದರೆಲ್ಲ ಬೇಗ ಎಚ್ಚೆತ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ರಾಜಕಾಲುವೆ ಒತ್ತುವರಿಯಿಂದ ನೂರಾರು ರೈತರ ತೋಟಗಳು ನೀರು ಪಾಲಾಗಿದ್ದು, ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಅಧಿಕಾರಿಗಳು ಈಗಲಾದರೂ ಎಚ್ಚೆತ್ತು ರೈತರ ಸಂಕಷ್ಟದ ಬಗ್ಗೆ ಗಮನ ಹರಿಸದಿದ್ದರೆ ಇನ್ನಷ್ಟು ಅವಾಂತರಗಳು ನಡೆಯುವುದರಲ್ಲಿ ಅನುಮಾನವಿಲ್ಲ. ಹಾಗಾಗಿ ಈಗಲಾದರೂ ಅಧಿಕಾರಿಗಳು ರಾಜಕಾಲುವೆ ತೆರವಿಗೆ ಮುಂದಾಗಬೇಕೆಂದು ಬೆಳೆ ಕಳೆದುಕೊಂಡ ರೈತರು ಮನವಿ ಮಾಡಿದ್ದಾರೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸರ್ಕಾರಿ ಕೆಲಸ ದೇವರ ಕೆಲಸ. ಹಾಗಾಗಿ ಸರ್ಕಾರಿ ಕೆಲಸವನ್ನು ದೇವರೇ ಮಾಡಿಕೊಳ್ಳಲಿ ಎಂಬ ಉದ್ದೇಶದಿಂದ ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲವಾಗಿದ್ದಾರೆ. ಇದರಿಂದ ನಾನಾ ಕೆಲಸಗಳಿಗಾಗಿ ಸರ್ಕಾರಿ ಕಚೇರಿಗಳಿಗೆ ಬರುವ ಜನಸಾಮಾನ್ಯರ ಸ್ಥಿತಿ ಅತಂತ್ರವಾಗಿದ್ದು, ತಿಂಗಳಾನುಗಟ್ಟಲೆ ತಿರುಗಿದರೂ ಕೆಲಸ ಆಗದೆ ಅಧಿಕಾರಿಗಳಿಗೆ ಶಾಪ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಯಾವುದು ಆ ಸರ್ಕಾರಿ ಕಚೇರಿ, ಏನಾಗಿದೆ ಎಂಬ ಬಗ್ಗೆ ನೀವೇ ನೋಡಿ. ವಿಧಾನಸೌಧ ನಿರ್ಮಿಸಿದ ಕೆಂಗಲ್ ಹನುಮಂತಯ್ಯ ಅವರು ವಿಧಾನಸೌಧದ ಹೆಬ್ಬಾಗಿಲಿನಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ಬರೆದಿದ್ದಾರೆ. ಹಾಗಾಗಿ ಸರ್ಕಾರಿ ಕೆಲಸವನ್ನು ದೇವರೇ ಮಾಡಬೇಕು ಎಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಅಧಿಕಾರಿಗಳು ತಪ್ಪಾಗಿ ಅರ್ಥ ಮಾಡಿಕೊಂಡಂತಿದೆ. ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಗೆ ಪ್ರತಿನಿತ್ಯ ನೂರಾರು ಜನಸಾಮಾನ್ಯರು ತಮ್ಮ ವಿವಿಧ ಕೆಲಸಗಳಿಗಾಗಿ ಬರುತ್ತಾರೆ. ಆದರೆ ತಾಲೂಕು ಕಚೇರಿಯಲ್ಲಿ ಬೆಳಿಗ್ಗೆ 11 ಗಂಟೆಯಾದರೂ ಅಧಿಕಾರಿಗಳು ಮಾತ್ರ ಕಾಣಿಸೋದೇ ಇಲ್ಲ. ತಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟು ಅಧಿಕಾರಿಗಳನ್ನು ಹುಡುಕಿಕೊಂಡು ಕಚೇರಿಗೆ ಬರುವ ಗ್ರಾಮೀಣ ಪ್ರದೇಶದ ರೈತರು, ಕೂಲಿ ಕಾರ್ಮಿಕರಿಗೆ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲದಿರುವುದು ಕಂಡು ಬೆಚ್ಚಿ ಬೀಳುವಂತಾಗಿದೆ. ಅಧಿಕಾರಿಗಳಿಗಾಗಿ ಗಂಟೆಗಟ್ಟಲೆ ಕಾದು ಸುಸ್ತಾಗುವ ವೇಳೆಗೆ ಬರುವ ಅಧಿಕಾರಿಗಳು ಜನಸಾಮಾನ್ಯರ ಕೆಲಸವನ್ನು ಮಾಡದೆ ನಾಳೆ ಬಾ ಎನ್ನುವ ಮೂಲಕ ಅವರಲ್ಲಿ ತೀವ್ರ ನಿರಾಸೆ ಗುರಿ ಮಾಡುತ್ತಿದ್ದಾರೆ ಎಂಬ ಆರೋಪಗಳಿವೆ. ಪ್ರತಿನಿತ್ಯ ಗಂಟೆಗಟ್ಟಲೆ ತಡವಾಗಿ ಕಚೇರಿಗೆ ಆಗಮಿಸುವ ಅಧಿಕಾರಿಗಳು ಮಧ್ಯಾಹ್ನ ನಿಗದಿತ ಸಮಯಕ್ಕೂ ಮೊದಲೇ ಊಟಕ್ಕೆ ಹೋಗುತ್ತಾರೆ. ನಂತರ ಬರೋದು ತಡವಾಗಿಯೇ.
ಅಲ್ಲಿಯವರೆಗೂ ಕಾದು ಕುಳಿತಿರುವ ಜನಸಾಮಾನ್ಯರತ್ತ ತಿರುಗಿಯೂ ನೋಡುವ ಮಾನವೀಯತೆ ತೋರದ ಅಧಿಕಾರಿಗಳು ಪಕ್ಕದವರೊಂದಿಗೆ ಮಾತನಾಡುತ್ತಲೇ ಕಾಲ ಕಳೆಯುವುದು ಸಾಮಾನ್ಯವಾಗಿದೆ ಎಂಬ ಆರೋಪಗಳಿವೆ. ಅಲ್ಲದೆ ಸಂಜೆ ಹೋಗಬೇಕಾದರೆ ಮಾತ್ರ ಮುಂಚೆಯೇ ಜಾಗ ಖಾಲಿ ಮಾಡುವ ಮೂಲಕ ಸರ್ಕಾರಿ ಕೆಲಸವನ್ನು ದೇವರಿಗೆ ಬಿಟ್ಟಿದ್ದಾರೆ ಎಂದು ರೈತರು ಅಳವತ್ತುಕೊಂಡಿದ್ದಾರೆ. ಈಗ 10:15 ಆಯಿತು, 10:45 ಆಗ್ತಾ ಬಂತು, ಯಾರೂ ಬರಲ್ಲ ಇನ್ನು ಇಲ್ಲಿಗೆ. ಅಲ್ಲ, ನಾವು ಬಂದಿರೋದು ಇವತ್ತು, ಇಷ್ಟು ದಿವಸನೂ ಬರ್ತಾ ಇದ್ದಾರೆ. ಯಾವಾಗಲೂ ಹಿಂಗೆ ವರ್ಷದಲ್ಲಿ ಇದೇ ಕೆಲಸ ಆಯ್ತು ನಮಗೆ. ಹುಡುಗರಿಗೆ, ಸ್ಕೂಲ್ ಹುಡುಗರಿಗೆ ಅಲ್ಲಿ ಸೇರಿಸ್ಕೊಳ್ತಾ ಇರಲ್ಲ, ಕ್ಯಾಶ್ ಟು ಇನ್ಕಮ್ ಇಲ್ದಿದ್ರಿಗೆ ಬರೀ ತೊಂದರೆ ಆಗಿದೆ ಸರ್. 20 ಗಂಟೆನಿಂದ ಕಾಯ್ತಾ ಇದ್ದೀವಿ, ಕ್ಯಾಶ್ ಟು ಇನ್ಕಮ್ಗೆ ಬಂದಿದ್ದೀವಿ. ಇದುವರೆಗೂ ಯಾರೂ ಇಲ್ಲಿ ಬಂದು ನಮ್ಗೆ ಏನಪ್ಪ ಅಂತ ರೆಸ್ಪಾನ್ಸ್ ಅಲ್ಲಿ ಕೊಟ್ಟವರೇ ಇಲ್ಲ. ಕಾಯ್ತಾ ಇದ್ದೀವಿ. ಈ ಎಲ್ಲಾ ಆರೋಪಗಳು ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರ ಗಮನಕ್ಕೆ ಬಂದಿದ್ದು ಇಂದು ಬೆಳಿಗ್ಗೆ 10:30ಕ್ಕೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಗೆ ಏಕಾಏಕಿ ಭೇಟಿ ನೀಡಿದ್ದರು. ಇಡೀ ತಾಲೂಕು ಕಚೇರಿಯನ್ನು ಸುತ್ತಿ ಯಾವ ಅಧಿಕಾರಿ ಮತ್ತು ಸಿಬ್ಬಂದಿ ಬಂದಿಲ್ಲ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದರು. ಎಡಿಸಿ ಅವರು ಬಂದ ನಂತರವೂ ಬಾರದ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ಹೊರಹಾಕಿದ ಅಪರ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ನಡತೆ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದರು. ಕೆಲ ದಿನಗಳಿಂದ ಜಿಲ್ಲೆಯ ವಿವಿಧ ತಾಲೂಕುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು, ಇಂದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಗೆ ಭೇಟಿ ನೀಡಿ ಎಸಿ ಕಚೇರಿ ಸೇರಿದಂತೆ ವಿವಿಧ ಇಲಾಖೆಗಳನ್ನು ಪರಿಶೀಲನೆ ನಡೆಸಲಾಗಿದೆ ಎಂದರು. ಬೆರಳೆಣಿಕೆಯಷ್ಟು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಮಾತ್ರ ಕಚೇರಿಯಲ್ಲಿ ಕಂಡುಬಂದಿದ್ದು, ಉಳಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ. ಈಗಾಗಲೇ ತಡವಾಗಿ ಬರುವ ಅಧಿಕಾರಿಗಳು ಸಿಬ್ಬಂದಿಗೆ ಶೋಕಾಸ್ ನೋಟಿಸ್ ನೀಡಲಾಗಿದ್ದು, ಅವರ ನಡವಳಿಕೆ ಹೀಗೆ ಮುಂದುವರಿದರೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಒಟ್ಟಾರೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಅಶಿಸ್ತಿನ ಪರಿಣಾಮ ಸಾರ್ವಜನಿಕರು ತೀವ್ರ ಕಷ್ಟ ಅನುಭವಿಸುವಂತಾಗಿದ್ದು, ಅಪರ ಜಿಲ್ಲಾಧಿಕಾರಿಗಳು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಮೂಲಕ ಅಧಿಕಾರಿಗಳ ಕಾರ್ಯವೈಖರಿಯನ್ನು ಖುದ್ದು ಗುರುತಿಸಿದ್ದಾರೆ. ಅಲ್ಲದೆ ಅಧಿಕಾರಿಗಳ ಕಾರ್ಯವೈಖರಿಯ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸರ್ಕಾರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಮರ್ಪಕವಾಗಿ ಕರ್ತವ್ಯ ನಿರ್ವಹಿಸಲಿದ್ದಾರಾ, ಇಲ್ಲವೇ ತಮ್ಮ ಹಳೆ ಚಾಳಿಯನ್ನೇ ಮುಂದುವರಿಸಲಿದ್ದಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಜಿಲ್ಲಾ ಮಂತ್ರಿಗಳ ನಿರ್ದೇಶನದ ಮೇರೆಗೆ ಹಾಗೂ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಜಿಲ್ಲೆಯಲ್ಲಿರುವಂತಹ ಎಲ್ಲ ತಾಲೂಕು ಕಚೇರಿಗಳು, ನಾರು ಕಚೇರಿಗಳು, ಕಂದಾಯ ಇಲಾಖೆ ವ್ಯಾಪ್ತಿಗೆ ಬರುವಂಥ ಕಚೇರಿಗಳಿಗೆಲ್ಲ ಹೀಗೆ ಭೇಟಿ ಕೊಡ್ತಾ ಇದ್ದೀವಿ. ಕಳೆದ 10 ದಿವಸ ಹಿಂದೆ ಶಿಡ್ಲಘಟ್ಟ ತಾಲೂಕು ಕಚೇರಿಗೂ ಸಹ ಭೇಟಿ ನೀಡಿದ್ದೀವಿ. ಇವತ್ತು ತಾಲೂಕು ಕಚೇರಿ ಚಿಕ್ಕಬಳ್ಳಾಪುರ ಮತ್ತು ಎಸಿ ಕಚೇರಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದೇವೆ. ನಾನು 10 ಗಂಟೆಗೆ ಬಂದೆ. ಒಂದು 5-6 ಜನ ಕೆಲಸ ಮಾಡ್ತಿದ್ರು. ಮತ್ತು ರೆಕಾರ್ಡ್ ರೂಮ್ದು ಸಹ ಸ್ಕ್ಯಾನಿಂಗ್ ಎಲ್ಲ ನಡೀತಾ ಇದೆ, ಅದನ್ನು ಸಹ ಪರಿಶೀಲನೆ ಮಾಡಬೇಕಾಗಿತ್ತು. ಅದು ಸಹ ಕಾರ್ಯ ನಡೀತಾ ಇದೆ. ಆದರೆ ಕೆಲವು ಅಧಿಕಾರಿ ಮಿತ್ರರು ಇನ್ನೂ ಸ್ವಲ್ಪ ಕಚೇರಿ ಸಮಯಕ್ಕೆ ಸರಿಯಾಗಿ ಬಂದಿಲ್ಲ. ಸೊ ಅವ್ರಿಗೆ ಈಗಾಗಲೇ ನಾನು ನಿರ್ದೇಶನ ನೀಡಿದ್ದೀನಿ, ಶೋಕಾಸ್ ನೋಟಿಸ್ ಕೊಡಿ ಅಂತ. ಮತ್ತು ಇದೇ ಥರ ವಿಳಂಬನೆ ತರಿಸ್ತಾ ಇದ್ದರೆ ಅವ್ರಿಗೆ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ನಾನು ಶಿಫಾರಸು ಮಾಡ್ತೇನೆ ಮತ್ತು ಶಿಸ್ತು ಕ್ರಮವನ್ನು ಜರುಗಿಸ್ತೇವೆ. ಅದೇ ರೀತಿ ನಾವು ತಾಲೂಕು ತಪಾಸಣೆ ಕೈಗೊಂಡಾಗ ಈ ಆಫೀಸಲ್ಲಿ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಅನ್ನೋದನ್ನು ನಾವು ಅವರಿಗೆ ಎಚ್ಚರಿಕೆ ಕೊಟ್ಟು ಆದಷ್ಟು ಬೇಗ ಕಡತಗಳ ವಿಲೇವಾರಿ ಮಾಡಬೇಕು. ಯಾಕಂತಂದರೆ ಸಾರ್ವಜನಿಕ ಜೀವನದಲ್ಲಿ ನಾವು ಇರಬೇಕಾದ್ರೆ ಸಾರ್ವಜನಿಕರ ಕಷ್ಟ ನಷ್ಟಗಳಿಗೆ ನಾವು ಸ್ಪಂದಿಸಬೇಕು. ಸೊ ಅದರಿಂದ ಎಲ್ಲ ಅಧಿಕಾರಿಗಳು ಸಹ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತ ಹೇಳ್ತೇನೆ. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಮಾತಿದೆ. ಮುಂದಿನ ಪ್ರಜೆಗಳಾಗಲಿರುವ ಮಕ್ಕಳಿಗೆ ಬೃಹತ್ ಪ್ರಜಾಪ್ರಭುತ್ವ ರಾಷ್ಟ್ರದ ಮತದಾನದ ಬಗ್ಗೆ ಅರಿವಿಲ್ಲದಿದ್ದರೆ ಹೇಗೆ? ಹಾಗಾಗಿಯೇ ಶಾಲೆಯಲ್ಲಿ ಶಾಲಾ ಸಂಸತ್ ನಡೆಸಲಾಗುತ್ತದೆ. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಇಂದು ಅಣಕು ಮತದಾನ ನಡೆಸುವ ಮೂಲಕ ಮಕ್ಕಳಲ್ಲಿ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು. ದೇಶವನ್ನು ಮುನ್ನಡೆಸಬೇಕಾದ ಉತ್ತಮ ನಾಯಕನನ್ನು ಆಯ್ಕೆ ಮಾಡಬೇಕಾದ ಹೊಣೆ ದೇಶದ ಪ್ರತಿಯೊಬ್ಬ ಪ್ರಜೆಯ ಮೇಲೂ ಇದೆ. ಹಾಗೆಯೇ ತಾನು ಮತದಾನದ ಮೂಲಕ ಆಯ್ಕೆ ಮಾಡಬೇಕಾದ ನಾಯಕನಿಂದ ಮತ ಮಾರಾಟ ಮಾಡುವ ಬದಲು ದಾನ ಮಾಡುವ ಮೂಲಕ ಪ್ರಾಮಾಣಿಕತೆಯಿಂದ ವರ್ತಿಸಬೇಕು. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಿಷ್ಪಕ್ಷಪಾತವಾಗಿ ಮತ ಚಲಾಯಿಸುವ ಮೂಲಕ ನಾಯಕನ ಆಯ್ಕೆಯಾಗಬೇಕು ಎಂಬ ಬಗ್ಗೆ ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆ ಮಕ್ಕಳಿಗೆ ಇಂದು ಜಾಗೃತಿ ಮೂಡಿಸಲಾಯಿತು.
ವಿಧಾನಸಭಾ ಮತ್ತು ಲೋಕಸಭಾ ಚುನಾವಣೆ ನಡೆಸುವ ಮಾದರಿಯಲ್ಲಿ ಶಾಲೆಯಲ್ಲಿ ಎಲ್ಲಾ ರೀತಿಯ ನಿಯಮಗಳನ್ನು ಪಾಲಿಸಲಾಯಿತು. ಆರಂಭದಲ್ಲಿ ಅಭ್ಯರ್ಥಿಗಳ ಆಯ್ಕೆ, ನಾಮಪತ್ರ ಸಲ್ಲಿಕೆ, ನಾಮಪತ್ರ ವಾಪಸ್ ಪಡೆಯುವುದು, ನಾಮಪತ್ರ ಪರಿಶೀಲನೆ, ಅಂತಿಮ ಕಣದಲ್ಲಿರುವ ಅಭ್ಯರ್ಥಿಗಳಿಂದ ಮತ ಪ್ರಚಾರ ಸೇರಿದಂತೆ ಚುನಾವಣೆಯ ಎಲ್ಲ ನಿಯಮಗಳನ್ನು ಮಕ್ಕಳಿಗೆ ಅರಿವಾಗುವ ರೀತಿಯಲ್ಲಿ ಪ್ರಾಯೋಗಿಕವಾಗಿ ಅರಿವು ಮೂಡಿಸುವ ಕೆಲಸ ನಡೆಯಿತು. ಯಾರು ಬೇಕೋ ಅವ್ರು ಮುಂದಿನ ಬಟನ್ ಇದೆ. ಈ ಚಿತ್ರ ಇದೆಯಲ್ಲ, ನಿನಗೆ ಯಾರು ಬೇಕೋ ಅವರಿಗೆ ಈ ಬಟನ್ಸ್ ಇದಾವಲ್ಲ ಅಲ್ಲಿ ಒತ್ತಬೇಕು, ಒಟ್ಟು ಬಿಡುತ್ತೆ. ವಿದ್ಯಾರ್ಥಿಗಳಿಂದ 4 ಮತ್ತು ವಿದ್ಯಾರ್ಥಿನಿಯರಿಂದ 2 ಸೇರಿ ಒಟ್ಟು 6 ಮಂದಿ ಚುನಾವಣಾ ಕಣದಲ್ಲಿದ್ದರು. ಮಕ್ಕಳಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇವಿಎಂ ಮಿಷನ್ ತಂದು ಮಕ್ಕಳಿಗೆ ಮತ ಚಲಾಯಿಸುವ ಬಗ್ಗೆ ಮಾಹಿತಿ ನೀಡಿದರು. ನಂತರ ಮತಪತ್ರದ ಮೂಲಕವೇ ಮತ ಚಲಾಯಿಸಲು ಮಕ್ಕಳಿಗೆ ಅವಕಾಶ ಕಲ್ಪಿಸಲಾಗಿತ್ತು. ಪಿಪಿಎಚ್ಎಸ್ ಶಾಲೆಯ ಎಲ್ಲ ಮಕ್ಕಳು ಮತ ಚಲಾಯಿಸಿ ಮತಪತ್ರವನ್ನು ಮತಪೆಟ್ಟಿಗೆಯಲ್ಲಿ ಹಾಕಿದರು. ಮತದಾನ ಮುಗಿದ ಬಳಿಕ ಮತ ಎಣಿಕೆ ನಡೆದು ಅಂತಿಮವಾಗಿ 9ನೇ ತರಗತಿ ವಿದ್ಯಾರ್ಥಿ ಗೋಕುಲ್ ಯಾದವ್ ಮತ್ತು 9ನೇ ತರಗತಿಯ ಮೌಲ್ಯ ಶಾಲಾ ನಾಯಕರಾಗಿ ಆಯ್ಕೆಯಾದರು. ಈ ವೇಳೆ ಶಾಲೆಯ ಶಿಕ್ಷಕ ಗುಂಪುಮರದ ಆನಂದ್ ಮಾತನಾಡಿ, ಚುನಾವಣೆ ಎಂಬುದು ಪ್ರಜಾಪ್ರಭುತ್ವ ದೇಶದ ಪ್ರಮುಖ ಘಟ್ಟವಾಗಿದೆ. ಭವಿಷ್ಯದ ಪ್ರಜೆಗಳಾದ ಮಕ್ಕಳಿಗೆ ಚುನಾವಣೆ ಬಗ್ಗೆ ತಿಳಿಯಬೇಕಾದ ಅಗತ್ಯವಿದೆ. ಪಿಪಿಎಚ್ಎಸ್ ಶಾಲೆಯಲ್ಲಿ ಸಾಕ್ಷರತಾ ಕ್ಲಬ್ ರಚಿಸಲಾಗಿದ್ದು, ಈ ಕ್ಲಬ್ ಮೂಲಕ ಮಕ್ಕಳಿಗೆ ಪ್ರತಿ ವರ್ಷ ಚುನಾವಣೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ. ಚುನಾವಣೆಯ ಎಲ್ಲ ನೀತಿ ನಿಯಮಗಳನ್ನು ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದರು. ನಮ್ಮ ಶಾಲೆಯಲ್ಲಿ ಚುನಾವಣೆ ಸಾಕ್ಷರತೆ ಕ್ಲಬ್ ಅಂತ ಒಂದಿದೆ. ಈ ಒಂದು ಕ್ಲಬ್ಬಿನ ಅಡಿಯಲ್ಲಿ ಮಕ್ಕಳಿಗೆ ಚುನಾವಣೆ ಅಂದರೆ ಹೇಗಿರುತ್ತೆ, ನಾಮಿನೇಷನ್ ಫೈಲ್ ಮಾಡೋದು, ವಾಪಸ್ ತಗೊಳ್ಳೋದು, ಚುನಾವಣೆ ಪ್ರಚಾರ, ಚುನಾವಣೆ ದಿನಾಂಕ ನಿಗದಿ, ಚುನಾವಣೆ ಹೇಗೆ ನಡೆಸುತ್ತೆ, ಎಲೆಕ್ಟ್ರಾನ್ ವೋಟಿಂಗ್ ಮಿಷನ್ ಹೇಗಿರುತ್ತೆ, ಯಾವ ರೀತಿ ಮಕ್ಕಳನ್ನು ಗುರುತಿಸಲಿಕ್ಕೆ ಅವರ ಆಧಾರ್ ಕಾರ್ಡ್ ಆಗಿರ್ಬೋದು, ಬೇರೆ ಬೇರೆ ಫೋಟೋ ಇರ್ತಕ್ಕಂಥ ಕಾರ್ಡ್ಗಳು ತರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಎಲ್ಲ ಮಕ್ಕಳಿಗೆ ಅರ್ಥ ಮಾಡಿಸ್ಲಿಕ್ಕೆ ಈ ದಿನ ನಮ್ಮ ಶಾಲೆಯಲ್ಲಿ ನಾವು ಚುನಾವಣೆ ಒಂದು ಕಾರ್ಯವನ್ನು ಇಟ್ಕೊಂಡಿದ್ದೀವಿ. ಇಲ್ಲಿ ಮಕ್ಕಳು ಈ ದಿನ ಚುನಾವಣೆ ಕಾರ್ಯ ನಡೆಸ್ಕೊಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಶಿಕ್ಷಕರೆಲ್ಲರೂ ಕೂಡ ಚುನಾವಣೆ ಅಧಿಕಾರಿಗಳಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ. ಮಕ್ಕಳು ವೋಟರ್ಸ್ ಆಗಿರ್ತಾರೆ. ಇಲ್ಲಿ ಕ್ರಮಬದ್ಧವಾಗಿ ನಾವು ಎಲ್ಲ ಜೋಡಣೆ ಮಾಡಿದ್ದೀವಿ. ವೋಟಿಂಗ್ ಕಂಪಾರ್ಟ್ಮೆಂಟ್ ಇದ್ದೀವಿ, ಮತದಾನ ಪೆಟ್ಟಿಗೆ ಇಟ್ಟಿದ್ದೀವಿ, ಇಂಕ್ ಹಾಕಿದ್ದೀವಿ, ಎಡಿಬಲ್ ಇಂಕ್ ಹಾಕ್ತಾ ಇದ್ದಾರೆ. ಮಕ್ಕಳಿಗೆ ಗೊತ್ತಾಗಬೇಕು ಒಂದು ಚುನಾವಣೆ ಅಂದರೆ ಏನು, ಯಾವ ರೀತಿ ಇರುತ್ತೆ, ಸ್ಪರ್ಧಿಸೋದು ಹೇಗೆ, ಚುನಾವಣೆ ಹೇಗೆ ನಡೆಯುತ್ತೆ, ಹಂತ ಹಂತವಾಗಿ ಯಾವ ರೀತಿ ನಾವು ಹೋಗಿ ಭಾಗವಹಿಸಿ ಮತವನ್ನು ಚಲಾಯಿಸಿ ಆಚೆ ಬರಬೇಕು ಅಂತ ಮಕ್ಕಳಿಗೆ ಅರಿವು ಮೂಡಿದೆ. ಇವರು ಕೂಡ ತಮ್ಮ ಮನೆಗಳಲ್ಲಿರ್ತಕ್ಕಂಥ ಪೋಷಕರಿಗೆ ಹೇಳ್ತಾರೆ, ಚುನಾವಣೆ ವಯಸ್ಸು ಎಷ್ಟಾಗಬೇಕು, ಚುನಾವಣೆಯಲ್ಲಿ ಒಬ್ಬ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಮ್ಮ ಪಾತ್ರ ಏನು ಅಂತ ಮಕ್ಕಳಿಗೆ ಅರಿವಾಗಿದೆ. ಈ ನಮ್ಮ ಶಿಕ್ಷಕರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಸಮಾಜ ವಿಜ್ಞಾನ ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿಗೆ ಸಹಕರಿಸಿದ ಎಲ್ಲ ಶಿಕ್ಷಕರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ, ಇಂದು ನಮ್ಮ ಶಾಲೆಯಲ್ಲಿ ಚುನಾವಣೆ ಮತದಾನ ನಡೀತಾ ಇದೆ. ಇಂದು ನಾನು ಮತದಾನ ಮಾಡಿ ಬಂದಿದ್ದೇನೆ. ನನಗೂ ಸಹ ಇಂಕನ್ನು ಹಾಕಿದ್ದಾರೆ. ಅದೇ ರೀತಿ ನಾವು ಚುನಾವಣೆ ಅಂದರೆ ಏನು ನಂಗೆ ಗೊತ್ತೇ ಇರಲಿಲ್ಲ. ಅದೇ ರೀತಿ ನಾವು ಮ್ಯಾಮು ಟೀಚರ್ಸ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ನಮಗೆ ಹೇಗಿರುತ್ತೆ. ID ಅಂದರೆ 18 ಇಯರ್ಸ್ ಆದಮೇಲೆ ವೋಟ್ ಮಾಡೋದು ನಾವು. ಟೀಚರ್ಸ್ ಎಲ್ಲ ನಮಗೆ 15 ಇಯರ್ಸ್ ಆಗಿದೆ ಅಷ್ಟೇ. ನಮಗೆ ವೋಟರ್ ID ಇಲ್ಲ. ಆದರೆ ನಮ್ಗೆ ಆಧಾರ್ ಕಾರ್ಡನ್ನು ತೊಗೊಂಡು ID ಪ್ರೂಫ್ ತೊಗೊಂಡು ನಮಗೆ ಮತದಾನವನ್ನು ಮಾಡಿದ್ದೀವಿ. ಮತದಾನ ಬಗ್ಗೆ ಗೊತ್ತಿಲ್ಲ, ಎಲ್ಲ ಹೇಳ್ಕೊಟ್ಟಿದ್ದಾರೆ ಟೀಚರ್ಸು. ಸೊ ನಂಗೆ ಖುಷಿ ಆಗ್ತಿದೆ. ಮತ್ತು ನಾವು ನೆಕ್ಸ್ಟ್ 18 ಇಯರ್ಸ್ ಆದಮೇಲೆ ಹೆಂಗೆ ಮಾಡಬೇಕು ಮತದಾನ ಅಂತ ಎಲ್ಲ ಕಲ್ತ್ಕೊಂಡಿದ್ದೀವಿ. ನಮಗೆ ಮತದಾನ ಎನ್ನುವುದು ಹೇಗೆ ನಡೀತದೆ ಅಂತ ನಮಗೆ ತಿಳಿದಿದ್ದಿಲ್ಲ. ಹಾಗೆ ಎಲ್ಲ ಶಿಕ್ಷಕರು ಹಾಗೂ ನಮ್ಮ ಸುತ್ತಮುತ್ತ ಮನೆಗಳಲ್ಲೆಲ್ಲ ಮಾತಾಡ್ತಿದ್ರು, ಈ ಥರ ವೋಟಿಂಗ್ ಮಾಡೋದು ಹಿಂಗೆ ಎಲ್ಲ ಇದಕ್ಕೊಂದು ಸ್ವಲ್ಪ ಪ್ರೋಸೆಸ್ ಇರುತ್ತೆ ಅಂತೆಲ್ಲ ಹೇಳ್ತಿದ್ರು. ಆಗ ನಮ್ಮ ಶಾಲೆಯಲ್ಲಿ ಇವತ್ತು ಎಲ್ಲ ಶಿಕ್ಷಕರು ಸೇರಿ ಮತದಾನವನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ಯಾರು ಹೆಂಗೆ ನೇಮಕ ಮಾಡ್ತಾರೆ, ಯಾವ ಥರ ಪ್ರೋಸೆಸ್ಸು, ಯಾವ ಥರ ವೋಟ್ ಮಾಡಬೇಕು ಅಂತೆಲ್ಲ ನಮಗೆ ಅರಿವಾಗಿದೆ. ಇವತ್ತು ನಾವು ಮತದಾನ ಮಾಡಿದ್ದೀವಿ, ನಮಗೂ ಖುಷಿ ಇದೆ. ಇನ್ನು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯ ಶಿಕ್ಷಕ ಎಂ ನಾರಾಯಣಸ್ವಾಮಿ, ಚುನಾವಣಾ ಸಾಕ್ಷರತಾ ಕ್ಲಬ್ ಸದಸ್ಯ ಗುಂಪು ಮರದ ಆನಂದ್, ಸುಮಯಾ ಖಾನಂ, ವಿಜಯಲಕ್ಷ್ಮಿ, ಚುನಾವಣೆ PRO ಮಹಾಂತೇಶ್, OPR ತಿಮ್ಮಣ್ಣ ಭಟ್, PO ನರಸಿಂಹಮೂರ್ತಿ, ಶಿಕ್ಷಕರಾದ ಶ್ರೀನಿವಾಸ್ ಮೂರ್ತಿ, ಪ್ರತಿಭಾ, ಮಂಜುಳಾ, ಮುರಳಿ ಮೋಹನ್ ಮತ್ತು ಮಕ್ಕಳು ಭಾಗವಹಿಸಿದರು. ಪ್ರವೀಣ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.
ರಾಜ್ಯದ ಪ್ರತಿಯೊಬ್ಬರ ಜನಮನದಲ್ಲಿ ಅಚ್ಚಳಿಯದಂತೆ ಉಳಿದಿರುವ ಏಕೈಕ ನಾಯಕ ಡಿ ದೇವರಾಜ ಅರಸು. ರಾಜ್ಯದ 8ನೇ ಮುಖ್ಯಮಂತ್ರಿಯಾಗಿ ಅವರ ಸಾಧನೆ ಅಪ್ರತಿಮವಾಗಿದೆ. ಕೇರಳ ರಾಜ್ಯದ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸಿ ತಳ ಸಮುದಾಯದ ಏಳಿಗೆಗೆ ಜೀವನ ಮುಡುಪಾಗಿಟ್ಟ ಮಹಾನ್ ನಾಯಕ ನಾರಾಯಣಗುರು ಎಂದು ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ತಿಳಿಸಿದರು. ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ಕಾರ್ಯಕ್ರಮ ಉದ್ಘಾಟಿಸಿ ಡಿ ದೇವರಾಜ ಅರಸು ಮತ್ತು ಶ್ರೀ ನಾರಾಯಣಗುರು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ನಂಜನಗೂಡು ಪಟ್ಟಣದ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು ನೇತೃತ್ವದಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಪ್ರಾಧ್ಯಾಪಕ ಪೃಥ್ವಿರಾಜ್ ಮಾತನಾಡಿ, ಮೈಸೂರು ಜಿಲ್ಲೆ ಹುಣಸೂರಿನ ಕಲ್ಲಹಳ್ಳಿ ಗ್ರಾಮದ ಡಿ ದೇವರಾಜ ಅರಸು ಮನೆತನದಲ್ಲಿ ಜನಿಸಿ ರಾಜ್ಯದ 8ನೇ ಮುಖ್ಯಮಂತ್ರಿಯಾಗಿ ಸದಾ ಬಡ ಜನರ ಸೇವೆಗಾಗಿ 20 ಅಂಶಗಳ ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿ ಮಾಡಿ ಅಸ್ಪೃಶ್ಯತೆ ನಿವಾರಣೆ, ಉಳುವವನೇ ಭೂಮಿಯ ಒಡೆಯ ಎಂಬ ಬಡವರ ಬದುಕಿನ ಸಾಕಷ್ಟು ಶಾಸನಗಳನ್ನು ಜಾರಿ ಮಾಡಿ ಇಂದಿಗೂ ರಾಜ್ಯದ ಮೂಲೆ ಮೂಲೆಯ ಪ್ರತಿಯೊಬ್ಬ ರೈತರ ಸ್ಮರಣೆ ಮಾಡುವ ಏಕೈಕ ನಾಯಕ ಡಿ ದೇವರಾಜ ಅರಸು ಅವರಾಗಿದ್ದಾರೆ ಎಂದರು. ಇಂತಹ ಮಹಾನ್ ನಾಯಕರು ರಾಜ್ಯದಲ್ಲಿ ಜನಿಸಿರುವುದು ನಮ್ಮೆಲ್ಲರ ಭಾಗ್ಯ. ಸ್ವಾತಂತ್ರ್ಯ ಪೂರ್ವದಲ್ಲಿ ತುಳಿತಕ್ಕೊಳಗಾದ ಹಿಂದುಳಿದ ಜನರ ಶ್ರೇಯೋಭಿವೃದ್ಧಿಗಾಗಿ ಸದಾ ಚಿಂತಿಸುತ್ತಿದ್ದ ಹೋರಾಟಗಾರ ಶ್ರೀ ನಾರಾಯಣ ಗುರುಗಳು. ಕೇರಳ ರಾಜ್ಯದ ಪುಟ್ಟಹಳ್ಳಿಯಲ್ಲಿ ಜನಿಸಿ ಇಡೀ ದೇಶದ ತಳ ಸಮುದಾಯದ ಪರ ನಿಂತು ಧ್ವನಿ ಮಾಡುತ್ತಿದ್ದ ಮಹಾನ್ ನಾಯಕರು. ರಾಜ್ಯ ಕಂಡ ಧೀಮಂತ ನಾಯಕರಲ್ಲಿ ಡಿ ದೇವರಾಜ ಅರಸು ಪ್ರಮುಖರು ಎಂದರು. ಬಡ ಜನರ ಸೇವೆಗೆ ಸದಾ ಸಿದ್ಧರಿದ್ದು ಸ್ಥಳದಲ್ಲಿಯೇ ಕೆಲಸ ಮಾಡಿಸುತ್ತಿದ್ದ ಅತ್ಯಂತ ಸರಳ ಸಜ್ಜನೀಯ ಪ್ರಾಮಾಣಿಕ ಮುಖ್ಯಮಂತ್ರಿ ಡಿ ದೇವರಾಜ ಅರಸು ಎಂದು ನಂಜನಗೂಡಿನ ಶಾಸಕ ದರ್ಶನ್ ಧ್ರುವನಾರಾಯಣ್ ಹೇಳಿದರು. ವಿಶೇಷವಾಗಿ ಇವತ್ತಿನ ದಿವಸ ನಾರಾಯಣ ಗುರುಗಳು ಹಾಗೆ ಶ್ರೀ ದೇವರಾಜ ಅರಸರು ಇಬ್ಬರೂ ಕೂಡ ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು ಅಂತ ದಿಟ್ಟ ಹೋರಾಟವನ್ನ ಮಾಡಿದ್ರು. ನಮ್ಮ ಸಮಾಜದಲ್ಲಿ ಒಂದು ಕೆಟ್ಟ ಜಾತಿ ವ್ಯವಸ್ಥೆ ಇದೆ. ಆ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಸತತವಾಗಿ ಹೋರಾಟವನ್ನು ಸಮಾಜವನ್ನ ಒಗ್ಗೂಡಿಸಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಬೇಕು. ಜೀವನ ಪರ್ಯಂತ ದಿಟ್ಟ ಹೋರಾಟವನ್ನ ಅವರು ಮಾಡಿದ್ರು. ಪೂರಕವಾಗಿ ಇವತ್ತಿನ ದಿವಸ ದೇವರಾಜ ಅರಸರವರು ನಾವೆಲ್ಲರೂ ಕೂಡ ಅವ್ರಿಗೆ ಕೇಳಿದ್ದೇವೆ. ಇವತ್ತು ಕೂಡ ಅವರು ಮಾಡಿದಂತಹ ಕೆಲಸ ಕಾರ್ಯಗಳ ಬಗ್ಗೆ, ಅವರ ಅವಧಿಯಲ್ಲಿ ಅವರು ಮಾಡಿದಂತಹ ಶಾಸನಗಳ ಬಗ್ಗೆ, ಅವರು ನೀಡಿದಂತಹ ಕಾರ್ಯಕ್ರಮಗಳ ಬಗ್ಗೆ ಇವತ್ತು ಕೂಡ ನಮ್ಮ ಮುಂದೆ ಇರುವಂತಹ ಧೀಮಂತ ರಾಜಕೀಯ ನಾಯಕರುಗಳು ಪ್ರಸ್ತಾಪವನ್ನ ಮಾಡ್ತಾ ಇರ್ತಾರೆ. ನಮ್ಮಂತಹ ಯುವಕರಿಗೆ ಯಾವತ್ತೂ ಕೂಡ ದೇವರಾಜ ಅರಸರಾಗಲಿ ನಾರಾಯಣ ಗುರುಗಳಾಗಲಿ ಅವರು ಒಂದು ಮಾರ್ಗದರ್ಶನವನ್ನು ನಮಗೆ ಏನು ಹೇಳಿದ್ದಾರೆ, ಅವರು ಏನು ಬುನಾದಿಯನ್ನು ನಮಗೆ ಹಾಕಿದ್ದಾರೆ, ಯಾವತ್ತೂ ಕೂಡ ಅವರು ಯುವ ಸಮುದಾಯಕ್ಕೆ ದೊಡ್ಡ ಇನ್ಸ್ಪಿರೇಷನ್ ಆಗಿ ಸದಾಕಾಲ ಇರ್ತಾರೆ ಅಂತ ನಾನು ಭಾವಿಸ್ತೇನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಸ್ವರ್ಣಲತಾ, ತಹಸೀಲ್ದಾರ್ ಶಿವಕುಮಾರ್ ಕಾಸನೂರು, ಇಒ ಜರಾಲ್ಡ್ ರಾಜೇಶ್, ಕುರುಹಟ್ಟಿ ಮಹೇಶ್, ಪೃಥ್ವಿರಾಜ್, ಗಿರೀಶ್ ಮತ್ತಿತರರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ,
300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916111191 ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ಐಸಿಯು, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, ಓಟಿ ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ಐಸಿಯು, ಎನ್ಐಸಿಯು, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಹಿಂದುಳಿದ ವರ್ಗಗಳ ಹರಿಕಾರ, ಶೋಷಿತ ಸಮುದಾಯಗಳ ನಾಯಕ ಡಿ ದೇವರಾಜ ಅರಸುರವರ 109ನೇ ಜಯಂತಿಯನ್ನು ಇಂದು ಚಿಕ್ಕಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೂ ಮುನ್ನ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸುವ ಮೂಲಕ ದೇವರಾಜ ಅರಸು ಅವರನ್ನು ಸ್ಮರಿಸಲಾಯಿತು. ಡಿ ದೇವರಾಜ ಅರಸು ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಜೈ ಭೀಮ್ ಹಾಸ್ಟೆಲ್ನಿಂದ ದೇವರಾಜ ಅರಸು ಅವರ ಭಾವಚಿತ್ರ ಪಲ್ಲಕ್ಕಿ ಮೆರವಣಿಗೆ ಕಲಾ ತಂಡಗಳೊಂದಿಗೆ ನಗರದ ಮುಖ್ಯ ಬೀದಿಗಳಲ್ಲಿ ಸಾಗಿತು. ನಂತರ ಅಂಬೇಡ್ಕರ್ ಭವನದ ಸಮೀಪ ಮೆರವಣಿಗೆ ಮುಕ್ತಾಯವಾಯಿತು. ನಂತರ ವೇದಿಕೆ ಕಾರ್ಯಕ್ರಮವನ್ನು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿತ್ತು. ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಭಾರತದಲ್ಲಿ ಪ್ರಥಮ ಬಾರಿಗೆ ಭೂ ಸುಧಾರಣೆ ಕಾಯ್ದೆ ಜಾರಿಗೆ ತಂದ ಮೊದಲ ನಾಯಕ ದೇವರಾಜ ಅರಸು ಅವರು. ಉಳುವವನೇ ಭೂಮಿಯ ಒಡೆಯ ಎಂದು ಅರಸು ಅವರು ಭೂ ಸುಧಾರಣೆ ತಂದರು. ಸಮಾಜದ ಸುಧಾರಣೆಯ ಹರಿಕಾರರಾಗಿ ಸಾಮಾಜಿಕ ಆರ್ಥಿಕ ಸಮಾನತೆ ತರಲು ಶಿಕ್ಷಣ ರಾಜಕೀಯ ಸೃಷ್ಟಿಕರ್ತರಾದರು. ವಿದ್ಯಾರ್ಥಿಗಳೆಲ್ಲರೂ ಅವರ ಪುಸ್ತಕಗಳನ್ನು ಓದಲೇಬೇಕು ಹಾಗೂ ಅವರ ಸಾಧನೆಗಳು ಹಾಗೂ ಆಚಾರ ವಿಚಾರವನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು ಎಂದರು. ಎಲ್ಲ ಮಕ್ಕಳಿಗೆ ಓದಿಸಬೇಕು ಅಂತ ಎಲ್ಲೆಲ್ಲಿ ಅಸ್ಪೃಶ್ಯತೆ ಇತ್ತೋ ಅಸ್ಪೃಶ್ಯತೆಯನ್ನು ಅಪರಾಧ ಅಂತೇಳಿ ಅಂಬೇಡ್ಕರ್ ಮಾಡಿ ಸಮಾಜವನ್ನು ಸರಿ ಮಾಡಲಿಕ್ಕೆ ಮಾಡಿದಂತಹ ಕಾನೂನು ಇವೆಲ್ಲ. ಭೂಮಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಉಳುವವನೇ ಭೂಮಿಯ ಒಡೆಯ ಅಲ್ವಾ, ಲ್ಯಾಂಡ್ ಟು ಟಿಲ್ಲರ್ ಅಂತೇಳಿ ಯಾರು ಭೂಮಿಯನ್ನು ಉಳುತ್ತಾನೋ ಅವನು ನಿಜವಾದ ಭೂಮಿಯ ಮಾಲೀಕನಾಗಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ಸರ್ಕಾರದ ವತಿಯಿಂದಲೂ ಕೊಟ್ಟಿದ್ದಾರೆ. ಲಕ್ಷಾಂತರ ಜನ ಭೂಹೀನರಿಗೆ ಭೂಮಿ ಸಿಕ್ಕಲಿಕ್ಕೆ ಸಾಧ್ಯತೆ ಆಯಿತು. ಇನ್ನು ಈ ಸಂದರ್ಭದಲ್ಲಿ ದೇವರಾಜ ಅರಸು ನಿಗಮದ ನಿರ್ದೇಶಕಿ ಮುನಿರತ್ನಮ್ಮ, ನಿವೃತ್ತ ಪ್ರಾಂಶುಪಾಲ ಕೋಡಿ ರಂಗಪ್ಪ, ಉಪತಹಸೀಲ್ದಾರ್ ರವಿಕುಮಾರ್, ಮುನೇಗೌಡ, ರಾಜೇಶ್ವರಿ, ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಆರೋಪಿಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಆರೋಪಿಸಿದರು. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ ನೂರಾರು ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಘೋಷಣೆ ಕೂಗಿದರು.
ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿದ ನೂರಾರು ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿರುದ್ಧ ಘೋಷಣೆ ಕೂಗಿದರು. ನಂತರ ತಾಲೂಕು ಕಚೇರಿ ಶಿಸ್ತುದಾರರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್.ಎಸ್. ನರೇಂದ್ರ ಮಾತನಾಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆ ನಡೆಸಲು ಅನುಮತಿ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡುತ್ತಿರುವುದಾಗಿ ತಿಳಿಸಿದರು. ರಾಜ್ಯಪಾಲರ ನಡೆ ಅಸಂವಿಧಾನಿಕ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾರಕ ನಡೆಯಾಗಿದೆ. ಈ ಹಿಂದೆ ವಿವಿಧ ಪಕ್ಷಗಳ ಅನೇಕ ನಾಯಕರು ಬಹುದೊಡ್ಡ ಅಕ್ರಮದಲ್ಲಿ ಭಾಗಿಯಾಗಿ ಸರ್ಕಾರ ಹಾಗೂ ರಾಜ್ಯಕ್ಕೆ ಆರ್ಥಿಕ, ಸಾಮಾಜಿಕ ನಷ್ಟ ಉಂಟು ಮಾಡಿದ್ದಾರೆ. ಅಂತಹವರನ್ನು ತನಿಖೆಗೆ ಒಳಪಡಿಸುವುದನ್ನು ಬಿಟ್ಟು ಕೇವಲ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಿಗೆ ಮೂಢಾನಿವೇಶನ ನೋಂದಣಿ ಮಾಡಿಕೊಂಡಿರುವುದನ್ನು ಮುಂದಿಟ್ಟುಕೊಂಡು ಮುಖ್ಯಮಂತ್ರಿಯನ್ನು ತನಿಖೆಗೆ ಅನುಮತಿ ನೀಡಿರುವುದು ಖಂಡನೀಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗುಂಟಿಗಾನಪಲ್ಲಿ ಪಿ. ಮಂಜುನಾಥ್ ರೆಡ್ಡಿ ಮಾತನಾಡಿ, ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯಲ್ಲಿ ಕೇಂದ್ರ ನಾಯಕತ್ವದ ನಿರ್ದೇಶನದಂತೆ ರಾಜ್ಯಪಾಲರು ನಡೆದುಕೊಂಡಿದ್ದು, ರಾಜ್ಯದಲ್ಲಿ ಪ್ರಜಾಸತ್ತಾತ್ಮಕವಾಗಿ ಚುನಾಯಿತ ಸರ್ಕಾರವನ್ನು ಸುಳ್ಳು ಆರೋಪಗಳನ್ನು ಮಾಡುವ ಮೂಲಕ ಅಸ್ಥಿರಗೊಳಿಸಲು ತೀವ್ರ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ 4 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಳಂಕವಿಲ್ಲದೆ ಹಿಂದುಳಿದ ವರ್ಗದ ಹಾಗೂ ಅಹಿಂದ ನಾಯಕರಿಗೆ ಹೊರಹೊಮ್ಮಿದ್ದಾರೆ ಎಂದು ತಿಳಿಸಿದರು. ಇವತ್ತು ಸುಮಾರು 7 ಕೋಟಿ ಕನ್ನಡಿಗರು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತು ನಿಂತ್ಕೊಂಡಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಕೂಡ ಇವತ್ತು ಪ್ರತಿಭಟನೆ ಆಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ಬಡವರ ಸರ್ಕಾರ. ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ದಲಿತರಾಗಿರ್ಬೋದು, ಇವರ ಪರವಾಗಿ ನಡೀತಾ ಇರತಕ್ಕಂಥ ಸರ್ಕಾರ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ. ಇವತ್ತು ಏನು ಒಂದು ಈ ಜನಪ್ರಿಯತೆಯನ್ನ ಸಹಿಸಕ್ಕಾಗದೆ ಈ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆ ಬಿಜೆಪಿ ಅವರು ಇಬ್ಬರು ಸೇರ್ಕೊಂಡು ಇವತ್ತು ಒಬ್ಬ ಹಿಂದುಳಿದ ವರ್ಗದ ಜನಾಂಗದ ಇವತ್ತು, ಯಾಕಂದ್ರೆ ಕರ್ನಾಟಕದಲ್ಲಿ ಇವತ್ತು ಒಂದು ಹಿಂದುಳಿದ ವರ್ಗದ ಒಬ್ಬ ನಾಯಕ, ಒಬ್ಬ ಮುಖ್ಯಮಂತ್ರಿ ಆಗಿದ್ದಾನೆ ಅಂತ ಸಹಿಸಿಕೊಳ್ಳಕ್ಕಾಗದೆ ಇವತ್ತು ಇಂಥ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಕಾಂಗ್ರೆಸ್ ಪಕ್ಷ ಇವತ್ತು ಎಲ್ಲ ಸಚಿವರು ಕೂಡ, ಎಲ್ಲ ಶಾಸಕರು, ಇವತ್ತು ಅಸಂಖ್ಯಾತ ಕಾರ್ಯಕರ್ತರು ಕೂಡ ಅವ್ರ ಜೊತೆ ನಾವೆಲ್ಲ ನಿಂತಿದ್ದೀವಿ. ಯಾವುದೇ ಕಾರಣ ಕೂಡ ಸಿದ್ದರಾಮಯ್ಯನವರ ಸರ್ಕಾರವನ್ನ ಕೆಡವೋದಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ನಾಯಕರು, ಶಾಸಕರು, ಸಚಿವರು ಯಾರು ಕೂಡ ಬಿಡೋದಿಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸರ್ಕಾರದಲ್ಲ ಒಂದು ರಾಷ್ಟ್ರಪತಿಗಳಿಗೆ ನಾವು ತಹಸೀಲ್ದಾರ್ ಮುಖಾಂತರ ಈ ಒಂದು ಮನವಿ ಪತ್ರವನ್ನು. ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಪಿ. ಮಂಜುನಾಥ್ ರೆಡ್ಡಿ, ಸೋಮಶೇಖರ್, ಬಿ.ವಿ. ವೆಂಕಟರಮಣ, ಗಡ್ಡಂ ರಮೇಶ್, ಎ. ನಂಜುಂಡಪ್ಪ, ಲಕ್ಷ್ಮೀನಾರಾಯಣ, ಕ್ರಿಕೆಟ್ ಮೂರ್ತಿ, ಪುರಸಭೆ ಸದಸ್ಯರು ಮತ್ತಿತರರು ಹಾಜರಿದ್ದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಡಿ. ದೇವರಾಜ ಅರಸು ಜಯಂತಿ ಪ್ರಯುಕ್ತ ಶಿಡ್ಲಘಟ್ಟದಲ್ಲಿ ಫಲಾನುಭವಿಗಳಿಗೆ 52 ಹೊಲಿಗೆ ಯಂತ್ರಗಳನ್ನು, ಜಿಲ್ಲಾ ವಿಕಲಚೇತನ ಇಲಾಖೆಯಿಂದ 20 ದ್ವಿಚಕ್ರ ವಾಹನಗಳನ್ನು ಶಾಸಕ ಬಿಎನ್ ರವಿಕುಮಾರ್ ವಿತರಿಸಿದರು. ನಾನಾ ಇಲಾಖೆಗಳಲ್ಲಿ ಮಧ್ಯವರ್ತಿಗಳ ಹಾವಳಿಯಿಂದ ಅರ್ಹರಿಗೆ ಸಿಗಬೇಕಾದ ಸವಲತ್ತುಗಳು ದುರುಪಯೋಗ ಆಗಿವೆ. ಇನ್ನು ಮುಂದೆ ಈ ರೀತಿ ಆಗದಂತೆ ಅಧಿಕಾರಿಗಳು ಎಚ್ಚರಿಕೆ ವಹಿಸಬೇಕೆಂದು ಶಾಸಕರು ತಿಳಿಸಿದರು. ಡಿ. ದೇವರಾಜ ಅರಸು ಜಯಂತಿ ಪ್ರಯುಕ್ತ ಶಿಡ್ಲಘಟ್ಟದಲ್ಲಿ ಫಲಾನುಭವಿಗಳಿಗೆ 52 ಹೊಲಿಗೆ ಯಂತ್ರಗಳು, ಜಿಲ್ಲಾ ವಿಕಲಚೇತನ ಇಲಾಖೆಯಿಂದ 20 ದ್ವಿಚಕ್ರ ವಾಹನಗಳನ್ನು ಶಾಸಕ ಬಿಎನ್ ರವಿಕುಮಾರ್ ವಿತರಿಸಿದರು. ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಡಿ. ದೇವರಾಜು ಅರಸು ಅಭಿವೃದ್ಧಿ ನಿಗಮದಿಂದ ಹೊಲಿಗೆ ಯಂತ್ರ ವಿತರಣೆ ಹಾಗೂ ಜಿಲ್ಲಾ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಿಂದ ದ್ವಿಚಕ್ರ ವಾಹನ ವಿತರಿಸಿ ಅವರು ಮಾತನಾಡಿದರು. ಗಂಗಾ ಕಲ್ಯಾಣ ಯೋಜನೆ ಸೇರಿದಂತೆ ಹಲವು ಯೋಜನೆಗಳಲ್ಲಿ ಅವ್ಯವಹಾರ ನಡೆದಿರುವುದು ಗಮನಕ್ಕೆ ಬಂದಿದೆ. ಇನ್ನು ಮುಂದೆಯಾದರೂ ಆ ರೀತಿ ಆಗದಂತೆ ಎಚ್ಚರ ವಹಿಸಿ ಕಾರ್ಯನಿರ್ವಹಿಸಬೇಕೆಂದರು. ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಬಳಸುವ ಹಣ ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣ. ಹಾಗಾಗಿ ಈ ಹಣವನ್ನು ದುರುಪಯೋಗವಾಗದಂತೆ ಅರ್ಹರಿಗೆ ಸೇರುವಂತಾಗಬೇಕು. ಆ ನಿಟ್ಟಿನಲ್ಲಿ ಎಲ್ಲರ ಪ್ರಯತ್ನ ಸಾಗಬೇಕೆಂದರು. ದೇವರಾಜು ಅರಸು ಅಭಿವೃದ್ಧಿ ನಿಗಮ ಸೇರಿದಂತೆ ನಾನಾ ಇಲಾಖೆಗಳ ಯೋಜನೆಗಳ ಬಗ್ಗೆ ಸಾಕಷ್ಟು ಮಂದಿಗೆ ಮಾಹಿತಿ ಇಲ್ಲ.
ಬಹಳಷ್ಟು ಮಂದಿ ನನ್ನ ಬಳಿ ಬಂದು ಯೋಜನೆಗಳ ಬಗ್ಗೆ ಕೇಳುತ್ತಾರೆ ಮತ್ತು ಬೇಡಿಕೆ ಇಡುತ್ತಾರೆ. ಇವರೆಲ್ಲರಿಗೂ ಯೋಜನೆಗಳ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲವಾಗಿದೆ. ಹಾಗಾಗಿ ಅಧಿಕಾರಿಗಳು ಇಲಾಖೆಗಳ ಯೋಜನೆಗಳ ಬಗ್ಗೆ ಇನ್ನಷ್ಟು ಪ್ರಚಾರ ಮಾಡಿ ಎಲ್ಲ ಅರ್ಹರಿಗೂ ಸವಲತ್ತುಗಳು ಸಿಗುವಂತೆ ಮಾಡಬೇಕೆಂದು ಮನವಿ ಮಾಡಿದರು. ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದಿಂದ 52 ಹೊಲಿಗೆ ಯಂತ್ರಗಳನ್ನು ಹಾಗೂ ಜಿಲ್ಲಾ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಿಂದ 20 ದ್ವಿಚಕ್ರ ವಾಹನಗಳನ್ನು ವಿತರಿಸಲಾಯಿತು. ಇವತ್ತು ಹಲವಾರು ಯೋಜನೆಗಳು ಈ ರಾಜ್ಯದಲ್ಲಿ ವಿಕಲಚೇತನರಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ಹಿಂದುಳಿದವರಿಗಿರ್ಬೋದು ಹಲವಾರು ನಿಗಮಗಳಲ್ಲಿ ಇವತ್ತು ಯೋಜನೆಗಳನ್ನು ಕೊಟ್ಟಿದೆ. ಇವತ್ತು ನಾನು ಈ ಒಂದು ವೇದಿಕೆ ಮುಖಾಂತರ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿ ಗಮನ ತರ್ತಕ್ಕಂಥವ್ರು ಏನಿವತ್ತು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ಮೊದಲನೇದಾಗಿ ಪ್ರತಿಯೊಬ್ಬರಿಗೂ ನಮ್ಮ ಮಾಧ್ಯಮಗಳ ಮುಖೇನ ಮತ್ತು ವಾಟ್ಸಪ್ ಫೇಸ್ಬುಕ್ ಮುಖೇನ ಪ್ರತಿಯೊಬ್ಬರಿಗೂ ಇಂತಿಂಥ ಯೋಜನೆಯಲ್ಲಿ ಇಂತಿಂಥವ್ರಿಗೆ ಇಂತಿಂಥ ಅವಕಾಶಗಳಿದೆ, ಇದಕ್ಕೆ ತಾವೆಲ್ಲರೂ ಸಮಯದಲ್ಲಿ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ ಪ್ರತಿಯೊಬ್ಬರು ಈ ಯೋಜನೆಯನ್ನು ಪಡಿಬೇಕನ್ನೋ ಸಂದೇಶವನ್ನು ಕೊಡ್ಬೇಕಂತೇಳಿ ಎಲ್ಲರಿಗೂ ನಾನು ಸಂದರ್ಭದಲ್ಲಿ ಗಮನ ತರ್ತಾ ಇದ್ದೀನಿ. ತಾಲೂಕು ಪಂಚಾಯಿತಿ ಇಒ ಹೇಮಾವತಿ, ಸಿಡಿಪಿಒ ವಿದ್ಯಾವಸ್ತ್ರದ್, ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಶಿವಾನಂದ ರೆಡ್ಡಿ, ಜಿಲ್ಲಾ ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆಯಿಂದ ಜಗದೀಶ್, ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಮಂಜುನಾಥ್, ಬಂಕ್ ಮುನಿಯಪ್ಪ, ತಾದೂರು ರಘು ಮತ್ತಿತರರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸು ಅವರು ರಾಜ್ಯ ಕಂಡ ಶ್ರೇಷ್ಠ ಸಮಾಜ ಸುಧಾರಕರಲ್ಲಿ ಒಬ್ಬರು. ಅವರ ನೇತೃತ್ವದ ಭೂ ಸುಧಾರಣೆಗಳು ಮಾದರಿಯಾಗಿದ್ದು, ಇದು ಶ್ರೀಮಂತ ಮತ್ತು ಬಡವರ ನಡುವಿನ ಕಂದಕ ಕಡಿಮೆ ಮಾಡಿತು. ಸಾಮಾಜಿಕ ಅಸಮಾನತೆ ಹೋಗಲಾಡಿಸಲು ಅನೇಕ ಯೋಜನೆಗಳನ್ನು ಜಾರಿಗೆ ತಂದ ಪ್ರಭಾವಿ ರಾಜಕಾರಣಿ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ಪಟ್ಟಣದ ದೇವರಾಜು ಅರಸು ಭವನದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯಿಂದ ಆಯೋಜಿಸಿದ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ಜಯಂತಿ ಉದ್ಘಾಟಿಸಿ ಮಾತನಾಡಿದ ಶಾಸಕ ಎಸ್ಆರ್ ಶ್ರೀನಿವಾಸ್, ಈಗಿನ ಜನಪ್ರತಿನಿಧಿಗಳು ಅರಸು ಅವರ ಆದರ್ಶ ಗುರಿಯಾಗಿಸಿಕೊಂಡು ಅಧಿಕಾರ ನಡೆಸುವ ಅವಶ್ಯಕತೆ ಇದೆ ಎಂದರು. ಭೂ ಸುಧಾರಣೆಗೆ ಕಾರಣರಾದ ಮಹಾನ್ ನಾಯಕರು 2 ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದರು. ಇವರನ್ನು ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ. ಇವರ ಅಧಿಕಾರಾವಧಿಯಲ್ಲಿ ಸಮಾಜದಲ್ಲಿ ಅನೇಕ ಸುಧಾರಣೆಗಳನ್ನು ತಂದರು. ಬಡತನ ನಿರ್ಮೂಲನೆ ಅವರ ಮೊದಲ ಆದ್ಯತೆಯಾಗಿದ್ದು, ರಾಜ್ಯದಲ್ಲಿ ಸುಧಾರಣೆ ತರಲು ಶೈಕ್ಷಣಿಕ ಹಾಗೂ ತಂತ್ರಜ್ಞಾನ ಹೊಂದಿದ ಮಂತ್ರಿ ಮಂಡಲವನ್ನು ರಚಿಸಿದರು ಎಂದು ತಿಳಿಸಿದರು. ಉಳುವವನಿಗೆ ಭೂಮಿ, ಹಾವನೂರು ಆಯೋಗದಂತಹ ಅವರ ಪ್ರಮುಖ ನಿರ್ಧಾರಗಳ ಪ್ರತಿಫಲ ಇಂದಿನ ಪೀಳಿಗೆಗೆ ಸಾಗುತ್ತಿದೆ. ಗೇಣಿ ಹೋರಾಟದ ಅನುಷ್ಠಾನ ಆಗದಿದ್ದರೆ ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ಹಾವನೂರು ಆಯೋಗ ರಚಿಸಿದ್ದಾರೆ. ಇಂದಿಗೂ ಬಹುಸಂಖ್ಯಾತರಿಗೆ ನ್ಯಾಯ ಸಿಗುತ್ತಿಲ್ಲ ಎಂದರು. ಯಾವ ರೀತಿ ಸಾರ್ವಜನಿಕವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಬಹುದು ಒಬ್ಬ ಜನಪ್ರತಿನಿಧಿ ಒಂದು ಶೋಷಿತ ವರ್ಗಗಳನ್ನ ಸಮಾಜದ ಮುಖ್ಯವಾಗಿ ತರಲಿಕ್ಕೆ ಎಷ್ಟು ಪ್ರಯತ್ನವನ್ನ ಮಾಡಬಹುದು ಅಷ್ಟು ಪ್ರಯತ್ನವನ್ನ ಸನ್ಮಾನ್ಯ ಗುರುಗಳ ಕೆಲಸಗಳನ್ನು ತಮ್ಮ ಅವಧಿಯಲ್ಲಿ 7 ವರ್ಷಗಳ ಅವಧಿಯಲ್ಲಿ ಬಹುಶಃ ಅವರು ಬದಲಾವಣೆಯನ್ನ ಈ ಸಮಾಜಕ್ಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥ ಧೀಮಂತ ನಾಯಕರನ್ನು ನಾವೆಲ್ಲರೂ ಕೂಡ ಗಮನಿಸಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಇಲಾಖೆಯ ಹಾಸ್ಟೆಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದ ಪ್ರತಿಧ್ವಾನಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಅಭಿನಂದಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರೇಡ್ 2 ತಹಸೀಲ್ದಾರ್ ಶಶಿಕಲಾ, ತಾಲೂಕು ಪಂಚಾಯಿತಿ ಇಒ ಶಿವಪ್ರಕಾಶ್, ಉಪನ್ಯಾಸಕ ನರಸಿಂಹಮೂರ್ತಿ, ಬಿಇಒ ಲೇಪಾಕ್ಷಪ್ಪ, ಜಗದೀಶ್, ಪವಿತ್ರ, ಕಾಂತರಾಜು, ಪುರುಷೋತ್ತಮ್ ಮತ್ತಿತರರು ಹಾಜರಿದ್ದರು. ರಂಗನಾಥ್ ಗುಬ್ಬಿ, ಸಿಟಿವಿ ನ್ಯೂಸ್, ಗುಬ್ಬಿ. ಜೀತದಾಳುಗಳಿಗೆ ಬಿಡುಗಡೆ ಪತ್ರಗಳು ಮತ್ತು ಬಿಡುಗಡೆಯಾದ ಜೀತ ವಿಮುಕ್ತರಿಗೆ ಸಮಗ್ರ ಪುನರ್ವಸತಿ ಒದಗಿಸಿ ಸರ್ಕಾರದ ಸೌಲಭ್ಯಗಳು ಕಲ್ಪಿಸಿಕೊಡುವುದು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರೂಟ್ಸ್ ಫಾರ್ ಫ್ರೀಡಂ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು.
ಗುಡಿಬಂಡೆ ತಾಲೂಕು ಕಚೇರಿ ಮುಂದೆ ರೂಟ್ಸ್ ಫಾರ್ ಫ್ರೀಡಮ್ ಸಂಘಟನೆ ಹಾಗೂ ಜೀತ ವಿಮುಕ್ತರು ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಈ ವೇಳೆ ಮಾತನಾಡಿದ ರಾಜ್ಯ ಸಂಚಾಲಕಿ ಜೀವಿಕಾ ರತ್ನಮ್ಮ, ಶತಮಾನಗಳಿಂದ ಸಾಮಾಜಿಕ ಅಸಮಾನತೆ ತಾಪಕ್ಕೆ ಸಿಕ್ಕಿ ದೇಶದ ಮೂಲ ನಿವಾಸಿಗಳಾದ ದಲಿತರು ನಾನಾ ರೀತಿಯ ಶೋಷಣೆಗೆ ಒಳಗಾಗುತ್ತಿದ್ದಾರೆ. ಅಂಬೇಡ್ಕರ್ ಅವರು ದೇಶಕ್ಕೆ ಸಂವಿಧಾನ ರಚಿಸಿ ಹಲವಾರು ಹಕ್ಕು ಒದಗಿಸಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬಂತೆ ಸಂದೇಶ ನೀಡಿದ್ದರು. ಆದರೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಕಳೆದರೂ ಜೀತ ಪದ್ಧತಿ ಎಂಬ ಪಿಡುಗು ಇಂದಿಗೂ ಜೀವಂತವಾಗಿದೆ. ಜೀತ ಪದ್ಧತಿ ನಿರ್ಮೂಲನೆ ಮಾಡಲು ಹಗಲು ಇರುಳು ಶ್ರಮಿಸುತ್ತಿರುವ ಜೀತದಾಳುಗಳ ವಿಮೋಚನೆಗಾಗಿ ಪಣ ತೊಟ್ಟಿರುವ ರೂಟ್ಸ್ ಫಾರ್ ಫ್ರೀಡಮ್ ಸಂಘಟನೆಯ ಎಲ್ಲಾ ಜಾತಿಯ ಬಡವರು, ಜೀತದಾಳುಗಳು, ವಲಸೆ ಕಾರ್ಮಿಕರು, ಬಾಲ ಕಾರ್ಮಿಕರು, ವಿದ್ಯಾರ್ಥಿಗಳು, ಮಹಿಳೆಯರು ಮತ್ತು ಪೌರ ಕಾರ್ಮಿಕರ ಹಕ್ಕುಗಳಿಗಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದರು. ಗುಡಿಬಂಡೆ ತಾಲೂಕಿನ ಹಾಲಿ ಜೀತದಾಳುಗಳಿಗಾಗಿ ದುಡಿಯುತ್ತಿರುವ 2021 ರಿಂದ 2023 ತನಕ 147 ಮಂದಿ ಜೀತದಾಳುಗಳನ್ನು ಬಿಡುಗಡೆಗೊಳಿಸಲು ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿ 3 ವರ್ಷ ಕಳೆದರೂ ಜಿಲ್ಲಾಧಿಕಾರಿಗಳು ಗಮನ ಹರಿಸುತ್ತಿಲ್ಲ. ಸರ್ಕಾರದ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಹಾಗಾಗಿ ರೂಟ್ಸ್ ಫಾರ್ ಫ್ರೀಡಮ್ ಸಂಘಟನೆ ತಾಲೂಕಿನಲ್ಲಿ ಗುರುತಿಸಿರುವ ಜೀತದಾಳುಗಳಿಗೆ ಬಿಡುಗಡೆ ಪತ್ರಗಳು ಮತ್ತು ಬಿಡುಗಡೆಯಾದ ಜೀತ ವಿಮುಕ್ತರಿಗೆ ಸಮಗ್ರ ಪೂರ್ಣ ವಸತಿ ಒದಗಿಸಿ ಸರ್ಕಾರದ ಸೌಲಭ್ಯಗಳನ್ನು ಕಲ್ಪಿಸುವ ಜೊತೆಗೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಗ್ರೇಡ್ 2 ತಹಸೀಲ್ದಾರ್ ತುಳಸಿ ಅವರಿಗೆ ಮನವಿ ಸಲ್ಲಿಸಿದರು. ಒಬ್ಬ ಜೀತಾಳು ಬಿಡುಗಡೆಗೊಂಡ್ರೆ ಅವ್ರಿಗೊಂದು ಮನೆ ಕೊಡಬೇಕು, ಒಂದು ಸೈಟ್ ಕೊಡಬೇಕು, 5.5 ಎಕರೆ ಜಮೀನು ಕೊಡಬೇಕು ಅಂತ. ಬಟ್ 5.5 ಎಕರೆ ಬೇಡ ನಮ್ಗೆ, 2 ಎಕರೆ ಕೊಡಿ, 2 ಎಕರೆ ಕೊಡಿ, ನಮ್ಗೆ ಮನೆ ಕೊಡಬೇಕು ಅಂತಿದೆ, ಇದುವರೆಗೂ ಮನೆ ಕೊಟ್ಟಿಲ್ಲ. ಸೈಟ್ ಕೊಡಬೇಕು ಅಂತಿದೆ, ಇದುವರೆಗೂ ಸೈಟ್ ಕೊಟ್ಟಿಲ್ಲ. ಪರಿಹಾರ ಏನ್ ಸಿಕ್ಕಿದೆ? 27,200 ರೂಪಾಯಿ ಬಿಟ್ರೆ ಇದುವರೆಗೂ ಕೂಡ ಯಾವುದೇ ಇಲಾಖೆಗಳ ವತಿಯಿಂದ ನಿಗಮದಿಂದ ಸಾಲ ಸೌಲಭ್ಯಗಳು ಕೊಟ್ಟಿಲ್ಲ, ಸಹಾಯಧನ ಕೊಟ್ಟಿಲ್ಲ. ಮಹಿಳಾ ಸಂಘಗಳು, ಜೀತ ಕುಟುಂಬದ ಮಹಿಳೆಯರು ಏನ್ ಸ್ವಸಹಾಯ ಸಂಘಗಳು ರಚನೆ ಮಾಡ್ಕೊಂಡಿದ್ದಾರೆ, ಆ ಮಹಿಳೆಯರಿಗೆ ಏನಾರ ನಮ್ಮಲ್ಲಿ ಸೇರಿಸಬೇಕು, ಅವ್ರಿಗೂ ಕೂಡ ಒಂದು ಸಾಲ ಸೌಲಭ್ಯ ಕೊಡಿಸ್ಬೇಕು ಅಂತಿದೆ. ಇದುವರೆಗೂ ಕೂಡ ಅವ್ರಿಗೂ ಕೂಡ ಪಂಚಾಯತಿ ಲೆವೆಲ್ ಅಲ್ಲಿ ನೋಂದಣಿ ಮಾಡಿಸ್ಕೊಳ್ಳೋದಕ್ಕೆ ಯಾರು ಕೂಡ ಮುಂದೆ ಬಂದಿಲ್ಲ ಅಧಿಕಾರಿಗಳು. ನಾವು ಹೋದ್ರೆ ನಮ್ಮದೇ ಟಾರ್ಗೆಟ್ ಇದೆ, ನಿಮ್ಗೆ ಸೇರಿಸ್ಕೊಳ್ಳೋಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಈ ತರ ವಿಳಂಬ ಉತ್ತರವನ್ನು ಕೊಡ್ತಾ ಇದ್ದಾರೆ. ಅದನ್ನು ಕೂಡ ನಾವು ಗಮನ ಕೊಡಬೇಕು. ಈ ವೇಳೆ ರೂಟ್ಸ್ ಫಾರ್ ಫ್ರೀಡಮ್ ಸಂಘಟನಾ ಜಿಲ್ಲಾ ಸಂಚಾಲಕ ಚಂದ್ರಪ್ಪ, ಗುಡಿಬಂಡೆ ತಾಲೂಕು ಸಂಚಾಲಕಿ ರೂಪಾ, ಶಿಡ್ಲಘಟ್ಟ ಸಂಚಾಲಕ ಮಂಜುನಾಥ್, ಗೌರಿಬಿದನೂರು ಸಂಚಾಲಕ ಕೃಷ್ಣಪ್ಪ, ಬಾಗೇಪಲ್ಲಿ ಸಂಚಾಲಕ ಪ್ರಕಾಶ್, ಒಕ್ಕೂಟದ ಅಧ್ಯಕ್ಷ ಅಶ್ವತ್ಥಪ್ಪ, ಮಹಿಳಾ ಅಧ್ಯಕ್ಷೆ ಅನಿತಾ, ಉಪಾಧ್ಯಕ್ಷ ಆದಿನಾರಾಯಣಪ್ಪ ಸೇರಿದಂತೆ ಜೀತದಾಳುಗಳು ಮತ್ತಿತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ರಾಮೂಸ್ ಫರ್ನಿಚರ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, BB ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮ ಸಂಸ್ಥೆಯು 1994ರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಗ್ರಾಹಕರ ಬೇಡಿಕೆಗಳಿಗೆ ಅನುಗುಣವಾಗಿ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದೆ.
ನಮ್ಮಲ್ಲಿ ಆಕರ್ಷಕ ಕಲಾತ್ಮಕ ವಿನ್ಯಾಸಗಳುಳ್ಳ ವಿವಿಧ ಮಾದರಿಯ ಗೃಹಾಲಂಕಾರ ಟೀಕ್ವುಡ್ ಫರ್ನಿಚರ್ಸ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್ಸ್, ಲೆದರ್ ಸೋಫಾ ಸೆಟ್, ಆಫೀಸ್ ಫರ್ನಿಚರ್ಸ್ ಮತ್ತು ಬೆಡ್ರೂಮ್ ವಾರ್ಡ್ರೋಬ್ಸ್ ಅಂಡ್ ಕಾಟ್ಸ್ ಮತ್ತು ಇಟಾಲಿಯನ್ ಕಿಚನ್ ಮತ್ತು ನಿಮ್ಮ ಮನೆಯ ಎಲ್ಲ ಇಂಟೀರಿಯರ್ ಡಿಸೈನ್ ಅನ್ನು ನಿಮ್ಮ ಮನಸ್ಸಿಗೊಪ್ಪುವಂತೆ ಕೇವಲ 15 ದಿನಗಳಲ್ಲಿ ಮಾಡಿಕೊಡಲಾಗುತ್ತದೆ. ಜರ್ಮನ್ ಯಂತ್ರೋಪಕರಣಗಳಿಂದ ಕೂಡಿದ ಸ್ವಂತ ಫ್ಯಾಕ್ಟರಿಯನ್ನು ಹೊಂದಿದ್ದು ಎಲ್ಲ ರೀತಿಯ ಗ್ರಾಹಕರ ಕೈಗೆಟುಕುವ ಬೆಲೆಗಳಿಗೆ ತಕ್ಕಂತೆ ಫರ್ನಿಚರ್ಸ್ ಹಾಗೂ ಇಂಟೀರಿಯರ್ ಅನ್ನು ಮಾಡಿಕೊಡಲಾಗುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ರಾಮೂಸ್ ಫರ್ನಿಚರ್ಸ್ ಪ್ಯಾರಡೈಸ್, ರಾಗ ಬಿಲ್ಡಿಂಗ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಾಕವೇಲು ಗ್ರಾಮದಿಂದ ಚೇಳೂರಿಗೆ ಹೋಗುವ ಮರವಪಲ್ಲಿ ಬಳಿಯ ಮುಖ್ಯ ರಸ್ತೆ ಪೂರ್ತಿಯಾಗಿ ಕಿತ್ತು ಹೋಗಿದ್ದು, ಸಣ್ಣ ಪುಟ್ಟ ಮಳೆಗೆ ರಸ್ತೆ ಪರಿಸ್ಥಿತಿ ನೋಡಕ್ಕೂ ಆಗದ ರೀತಿಯಲ್ಲಿ ತಯಾರಾಗಿದೆ. ಪ್ರತಿದಿನ ನೂರಾರು ಜನರು ಸಂಚರಿಸುವ ಮುಖ್ಯ ರಸ್ತೆ ಇದಾಗಿದ್ದು, ಮಳೆಗಾಲ ಬಂದರೆ ಕೆಸರುಗದ್ದೆಯಂತೆ ಆಗಲಿದೆ. ಪ್ರತಿನಿತ್ಯ ಚಾಕವೇಲು ಅಕ್ಕಪಕ್ಕದ ಹಳ್ಳಿಗಳಿಂದ ನೂರಾರು ಜನರು ಬೆಳಗ್ಗೆ ಮತ್ತು ಸಂಜೆ ಹಾಲು ತರುವ ರೈತರು ವಿವಿಧ ವ್ಯಾಪಾರ ವಹಿವಾಟು ನಡೆಸಲು ಚಾಕವೇಲು ಗ್ರಾಮಕ್ಕೆ ಇದೇ ಮುಖ್ಯ ರಸ್ತೆಯ ಮೂಲಕ ಹೋಗಿ ಬರಬೇಕಿದ್ದು, ಗಟಾರದಂತಾದ ರಸ್ತೆಯಲ್ಲಿ ಸಂಚರಿಸುವುದೇ ಸಾಹಸದಂತಾಗಿದೆ. ರಸ್ತೆಯಲ್ಲಿ ಗುಂಡಿಗಳಲ್ಲಿ ರಸ್ತೆಯೋ ತಿಳಿಯದ ಸ್ಥಿತಿ ನಿರ್ಮಾಣವಾಗಿದ್ದು, ಬೇಸಿಗೆಯಲ್ಲಿ ಈ ರಸ್ತೆಯಲ್ಲಿ ಸಂಚರಿಸಿದರೆ ಧೂಳಿನ ಸ್ನಾನ ಮಾಡಿದಂತಾಗುತ್ತದೆ. ಇನ್ನು ಮಳೆಗಾಲದಲ್ಲಿ ಸಂಚರಿಸಿದರೆ ಕೆಸರಿನ ಸ್ನಾನ ಮಾಡುವ ಸ್ಥಿತಿ ಇದೆ. ಅತಿಯಾದ ಕೆಸರಿನ ಗುಂಡಿಗಳಲ್ಲಿ ಹಲವರು ಬಿದ್ದು ಗಾಯಗೊಂಡ ಘಟನೆಗಳು ನಡೆದಿದ್ದು, ರಸ್ತೆ ದುರಸ್ತಿ ಮಾಡದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಈ ಮಾರ್ಗದಲ್ಲಿ ಸಂಚರಿಸುವ ಜನರು ಪ್ರತಿನಿತ್ಯ ಶಾಪ ಹಾಕುತ್ತಿದ್ದಾರೆ. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ರಾಜಕಾಲುವೆ ಒತ್ತುವರಿ ಮಾಡಿ ರೈತರಿಗೆ ತೊಂದರೆ ನೀಡುತ್ತಿದೆ ಎಂದು ಯರ್ತಿಗಾನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ ಘಟನೆ ಇಂದು ನಡೆಯಿತು. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಇರುವ ಯರ್ತಿಗಾನಹಳ್ಳಿ ಕೆರೆ ಬಳಿ ಇರುವ ರಾಜಕಾಲುವೆ ಏರ್ಪೋರ್ಟ್ ಒತ್ತುವರಿ ಮಾಡಿದ ಕಾರಣ ಕೆರೆ ಏರಿ ಬಿರುಕು ಬಿಟ್ಟಿದ್ದು, ಇದರಿಂದ ರೈತರು ಬೆಳೆದ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾಳಾಗುತ್ತಿದೆ ಎಂದು ಶಾಮಣ್ಣ ದೂರಿದ್ದಾರೆ. ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು, ಇಲ್ಲಿ ರೈತರು ಬೆಳೆಯುವ ಬೆಳೆಗಳಿಗೆ ಮಳೆ ಬಂದರೆ ನೀರು ಹೋಗುತ್ತಿದೆ. ಕೆರೆ ಏರಿ ಬಿರುಕು ಬಿಟ್ಟಿದ್ದು ನೀರು ಪೋಲಾಗುತ್ತಿದೆ. ಕೆರೆ ಕಟ್ಟೆ ಹೊಡೆಯುವಂತಾಗಿದ್ದು ಏರ್ಪೋರ್ಟ್ ಅಧಿಕಾರಿಗಳು ಕೂಡಲೇ ಸರಿಪಡಿಸಬೇಕು, ಇಲ್ಲವಾದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಾಲ್ ಮಾತನಾಡಿ, ಏರ್ಪೋರ್ಟ್ ಪ್ರಾಧಿಕಾರ ಏರ್ಪೋರ್ಟ್ ನಿರ್ಮಾಣದಿಂದ ಕೆರೆ ಒತ್ತುವರಿ ಹಾಗೂ ಸ್ಮಶಾನ ಒತ್ತುವರಿ ಮಾಡಿಕೊಂಡು ಕೆರೆ ಕೋಡಿಯನ್ನು ಮುಚ್ಚಿದೆ. ಗ್ರಾಮದ ಕೆರೆ ಬಿರುಕು ಬಿಟ್ಟು ನೀರು ಜನುಗುತ್ತಿದೆ. ರಾತ್ರಿ ಜೋರು ಮಳೆ ಬಂದರೆ ಕೆರೆ ಏರಿ ಹೊಡೆಯುವ ಆತಂಕ ಹೆಚ್ಚಾಗಿದೆ. ರೈತರು ಬೆಳೆದ ಬೆಳೆಗಳು ಹಾನಿಯಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಒತ್ತಾಯಿಸಿದರು. ಶೋಷಿತರ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರು ಹಾಗೂ ಅಹಿಂದ ವರ್ಗದ ಬೆಳವಣಿಗೆಗೆ ಪಣ ತೊಟ್ಟು ಭಾರತ ಭೀಮಸೇನೆ ಸಂಘಟನೆ ಪದಾಧಿಕಾರಿಗಳ ಆಯ್ಕೆ ಗುಬ್ಬಿ ಪ್ರವಾಸಿ ಮಂದಿರದಲ್ಲಿ ನಡೆಸಲಾಯಿತು. ಸಭಾಂಗಣದಲ್ಲಿ ಭಾರತ ಭೀಮಸೇನೆ ರಾಜ್ಯಾಧ್ಯಕ್ಷ ದಿನೇಶ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ರಾಜ್ಯ, ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿ ಟಿಸಿ ಸಚಿನ್, ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾಗಿ ಎಚ್ಕೆ ಮಧು, ತಾಲೂಕು ಅಧ್ಯಕ್ಷರಾಗಿ ಭಾಸ್ಕರ್ ಆಯ್ಕೆ ನಡೆಯಿತು. ಯುವ ಘಟಕದ ಗೌರವಾಧ್ಯಕ್ಷ ಎಟಿ ಮುನಿರಾಜು, ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್, ತಾಲೂಕು ಯುವ ಘಟಕದ ಅಧ್ಯಕ್ಷ ನವೀನ್, ಸೃಜನ್, ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷ ಎನ್ ಮಂಜುನಾಥ್, ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷರಾಗಿ ಇಮ್ರಾನ್ ಪಾಷಾ, ಅಲ್ಪಸಂಖ್ಯಾತರ ಘಟಕದ ತಾಲೂಕು ಅಧ್ಯಕ್ಷ ಜಬೀವುಲ್ಲಾ, ಯುವ ಘಟಕದ ಅಧ್ಯಕ್ಷ ಸಾದತ್ ಆಯ್ಕೆಯಾದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ವಿರುದ್ಧ ನಂಜನಗೂಡು ತಾಲೂಕಿನ ಚಿನ್ನದುಗುಡಿ ಹುಂಡಿ ಗ್ರಾಮಸ್ಥರಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಮುಡಾ ಹಗರಣ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್ ಅನುಮತಿ ನೀಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಗ್ರಾಮದ ಮುಖಂಡರು ಸಿದ್ದರಾಮಯ್ಯ ಅಭಿಮಾನಿಗಳು ಜಮಾಯಿಸಿ ನಂಜನಗೂಡು ಮತ್ತು ಚಾಮರಾಜನಗರ ರಸ್ತೆಯನ್ನು ತಡೆದು ರಾಜ್ಯಪಾಲರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು
ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕುರುಬ ಸಂಘದ ರಾಜ್ಯಾಧ್ಯಕ್ಷ ಸುಬ್ರಹ್ಮಣ್ಯ ಮಾತನಾಡಿ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಅಹಿಂದ ವರ್ಗದ ನಾಯಕ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವುದು ದುರಂತ ಎಂದರು. ರಾಜ್ಯಪಾಲರನ್ನು ತೆರವು ಮಾಡುವವರೆಗೂ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲೂ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಮಾಡುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಶಿವಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಶಿವು, ಅನಿತಾ ಮಂಜು, ಕಾಳೇಗೌಡ, ಸುಶೀಲಾ, ಶ್ರುತಿ ಅಶೋಕ್, ಶಿವಣ್ಣ, ಕುರುಹುಂಡಿ ರಾಜು, ಬೀರೇಗೌಡ ಮತ್ತಿತರರು ಹಾಜರಿದ್ದರು. ಶಿಡ್ಲಘಟ್ಟ ನಗರದ ಉಲ್ಲೂರುಪೇಟೆಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಡೇರಿ ಪ್ರಾರಂಭೋತ್ಸವ ಇಂದು ಹಮ್ಮಿಕೊಳ್ಳಲಾಗಿತ್ತು. ಡೇರಿ ಪ್ರಾರಂಭೋತ್ಸವದಲ್ಲಿ ಭಾಗಿಯಾಗಿದ್ದ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರಗೌಡ ಮಾತನಾಡಿ, ಇಲ್ಲಿನ ರೈತ ಕುಟುಂಬಗಳಿಗೆ ಮತ್ತು ಹೈನುಗಾರರಿಗೆ ಹಾಲಿನ ಡೇರಿ ಅವಶ್ಯಕತೆ ಇದೆ ಎಂದು ಮನಗಂಡು ಹಲವು ಮುಖಂಡರ ಪ್ರಯತ್ನ ಮತ್ತು ಪರಿಶ್ರಮದಿಂದ ನೂತನ ಹಾಲಿನ ಡೇರಿ ಪ್ರಾರಂಭ ಮಾಡಲಾಗಿದೆ ಎಂದರು. ಕಳೆದ ಹಲವು ದಿನಗಳ ಹಿಂದೆ ಡೇರಿಗೆ ಚುನಾವಣೆ ನಡೆದು ಅಧ್ಯಕ್ಷ ಆಯ್ಕೆಯಾಗಿದ್ದಾರೆ. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ನಿರ್ದೇಶಕರು ಒಟ್ಟಾಗಿ ಕೆಲಸ ಮಾಡಿ ಈ ಸಂಘವನ್ನು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂತಾಗಲಿ ಎಂದರು. ಸಿಲ್ಕ್ ಸಿಟಿಯಲ್ಲಿ ಮಿಲ್ಕ್ ಡೇರಿ ಪ್ರಾರಂಭವಾಗಿರುವುದು ಸಂತಸದ ವಿಷಯ. ಡೇರಿ ಇದ್ದರೆ ರೈತರಿಗೆ ಹಲವು ಅನುಕೂಲ ಸಿಗುತ್ತದೆ ಎಂದು ತಿಳಿಸಿದರು. ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ಮಾಜಿ ಶಾಸಕ ಎಂ ರಾಜಣ್ಣ, ಬಿಜೆಪಿ ಮುಖಂಡ ಆನಂದ್ ಗೌಡ, ಕಾರ್ಯದರ್ಶಿ ಶ್ರೀನಿವಾಸ್, ಉಪಾಧ್ಯಕ್ಷ ತೇಜಸ್, ನಿರ್ದೇಶಕರಾದ ಕಿರಣ್ ಕುಮಾರ್, ಕೆ ನಾರಾಯಣಸ್ವಾಮಿ, ಮುನಿರೆಡ್ಡಿ, ಬಿ ನಾರಾಯಣಸ್ವಾಮಿ, ವೇಣುಗೋಪಾಲ್, ಕೆಟಿ ನಟರಾಜ್, ರಮೇಶ್, ಅಶ್ವತ್ಥಮ್ಮ, ನಳಿನಿ, ನಾಗರಾಜ್, ಡಿಎಂ ಕಿರಣ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಬಾಗೇಪಲ್ಲಿ ಪಟ್ಟಣದ ಹೊರವಲಯದ ರೆಡ್ಡಿಕೆರೆ ಕಟ್ಟೆ ಮೇಲೆ ದ್ವಿಚಕ್ರ ವಾಹನಕ್ಕೆ ಅಪಘಾತ ತಪ್ಪಿಸಲು ಹೋಗಿ ಟ್ರ್ಯಾಕ್ಟರ್ ಕೆರೆಗೆ ಉರುಳಿದ ಘಟನೆ ಇಂದು ನಡೆದಿದೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪಟ್ಟಣದಿಂದ ಗೂಳೂರು ಕಡೆ ರೆಡ್ಡಿಕೆರೆ ಕಟ್ಟೆ ಮೇಲೆ ಟ್ರ್ಯಾಕ್ಟರ್ ಹೋಗುತ್ತಿದ್ದ ವೇಳೆ ಎದುರುಗಡೆ ವೇಗವಾಗಿ ದ್ವಿಚಕ್ರ ವಾಹನ ಬಂದಿದೆ. ಈ ವೇಳೆ ದ್ವಿಚಕ್ರ ವಾಹನಕ್ಕೆ ಅಪಘಾತ ತಪ್ಪಿಸಲು ಹೋಗಿದ್ದು ಚಾಲಕನ ನಿಯಂತ್ರಣ ತಪ್ಪಿ ಟ್ರ್ಯಾಕ್ಟರ್ ಕೆರೆಗೆ ಉರುಳಿದೆ. ಸ್ಥಳಕ್ಕೆ ಆಗಮಿಸಿದ ಕರವೇ ಸ್ವಾಭಿಮಾನಿ ಬಣದ ತಾಲೂಕು ಅಧ್ಯಕ್ಷ ಜಬೀವುಲ್ಲಾ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿ ತೀವ್ರ ತರಾಟೆಗೆ ತೆಗೆದುಕೊಂಡರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ, ಇದೇ ಕಟ್ಟೆಯ ಮೇಲೆ 7-8 ಅಪಘಾತಗಳು ಸಂಭವಿಸಿವೆ. ಹಾಗಾಗಿ ಕಟ್ಟೆಯ ಎರಡೂ ಕಡೆ ತಡೆಗೋಡೆ ನಿರ್ಮಿಸಲು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಪ್ರತಿಭಟನೆಗಳ ಮೂಲಕ ಮನವಿ ಸಲ್ಲಿಸಲಾಗಿತ್ತು. ಆದರೆ ಅವರ ನಿರ್ಲಕ್ಷ್ಯದಿಂದ ಈ ಅಪಘಾತಗಳು ಸಂಭವಿಸುತ್ತಿವೆ ಎಂದರು. ಈ ಬಗ್ಗೆ ಅಧಿಕಾರಿಗಳು ಅನುದಾನ ಸಿಗುತ್ತಿಲ್ಲ ಎಂದು ಉತ್ತರಿಸಿರುವುದು ಖಂಡನೀಯ. ಇಂತಹ ಘಟನೆಗಳು ನಡೆಯದಂತೆ ಶಾಸಕರು ಮುತುವರ್ಜಿ ವಹಿಸಿ ಕೂಡಲೇ ತಡೆಗೋಡೆ ನಿರ್ಮಾಣಕ್ಕೆ ಕ್ರಮ ಜರುಗಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಕರವೇ ಸ್ವಾಭಿಮಾನಿ ಬಣ ಬೀದಿಗಿಳಿದು ಹೋರಾಟ ಮಾಡಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಾದ್ಯಂತ ಅವಾಂತರ ಸೃಷ್ಟಿಸಿದ ವರುಣ, ರಾಷ್ಟ್ರೀಯ ಹೆದ್ದಾರಿ ಅವೈಜ್ಞಾನಿಕ ಕಾಮಗಾರಿಯಿಂದ ಅಂಗಡಿಗಳಿಗೆ ನುಗ್ಗಿದ ಮಳೆ ನೀರು, ಪರಿಹಾರಕ್ಕೆ ಆಗ್ರಹಿಸಿ ಹೆದ್ದಾರಿ ತಡೆದು ಪ್ರತಿಭಟನೆ. ರಾಜಕಾಲುವೆ ಒತ್ತುವರಿ ತೆರವು ಮಾಡಲು ವಿಫಲವಾದ ಅಧಿಕಾರಿಗಳು, ರೈತರ ಬೆಳೆಗಳಿಗೆ ನುಗ್ಗಿದ ಮಳೆ ನೀರು, ಬೆಳೆ ನಷ್ಟದಿಂದ ಸಂಕಷ್ಟಕ್ಕೆ ಸಿಲುಕಿದ ರೈತರು, ಅಧಿಕಾರಿಗಳಿಗೆ ಹಿಡಿ ಶಾಪ. ಸರ್ಕಾರಿ ಕೆಲಸ ದೇವರ ಕೆಲಸ ಎಂದು ದೇವರಿಗೆ ಬಿಟ್ಟರೆ ಸರ್ಕಾರಿ ಅಧಿಕಾರಿಗಳು, ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಲ್ಲಿ ನಿಗದಿತ ಸಮಯಕ್ಕೆ ಕರ್ತವ್ಯ ಹಾಜರಾಗದ ಸರ್ಕಾರಿ ಅಧಿಕಾರಿಗಳು, ಎಡಿಸಿ ದಿಢೀರ್ ಭೇಟಿ ಎಚ್ಚರಿಕೆ. ಚಿಕ್ಕಬಳ್ಳಾಪುರದ ಪಂಚಗಿರಿ ಬೋಧನಾ ಪ್ರೌಢಶಾಲೆಯಲ್ಲಿ ಅಣಕು ಮತದಾನ, ಮಕ್ಕಳಲ್ಲಿ ಮತದಾನ ಚುನಾವಣೆ ಬಗ್ಗೆ ಅರಿವು ಮೂಡಿಸಲು ಶಾಲಾ ಸಂಸತ್ ಕಾರ್ಯಕ್ರಮ, ಗೆದ್ದು ಬೀಗಿದ ವಿದ್ಯಾರ್ಥಿಗಳಿಂದ ಸಿಹಿ ಹಂಚಿ ಸಂಭ್ರಮ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.